ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಯಶಸ್ವಿಯಾಗಿ ಭಕ್ತಸ್ಥಲ ಮತ್ತು ಮಹೇಶ ಸ್ಥಳದ ಭಕ್ತಸ್ಥಲ ಮಹೇಶ ಸ್ಥಳ ಅಂತನ್ನೋದಕ್ಕಿಂತ ಭಕ್ತನ ಶಟಸ್ಥಳಗಳು ಮಹೇಶನ ಶಟಸ್ಥಳಗಳು ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಅಭಿನಂದನೆಗಳು. ಭಕ್ತಸ್ಥಳ ಮಹೇಶ ಸ್ಥಳ ಮುಗಿಸೀವಿ ಅಂತಂದ್ರೆ ಏನ್ ಮುಗಿಸಿದಂಗೈತೆ? ಈಗ ತ್ಯಾಗಾಂಗ. ಭಕ್ತಸ್ಥಳ ಮಹೇಶ ಸ್ಥಳ ಎರಡು ಕೂಡಿದ್ರೆ ಒಂದು ತ್ಯಾಗಾಂಗ. ಮುಂದೆ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಅವೆರಡು ಸೇರಿದ್ರೆ ಏನಾಗ್ತದೆ? ಅದು ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಅವೆರಡು ಮುಗಿಸಿದ್ರೆ ಏನಾಗ್ತದ? ಭೋಗಾಂಗ. ಶರಣಸ್ಥಳ ಐಕ್ಯ ಸ್ಥಳ ಕೂಡಿಸಿದ್ರ ಯಾರಿದಿರ ಲೈನ್ದಾಗ? ಯಾರಿಲ್ಲ ಕೇಳಕತ್ತಿ? ಯೋಗಾಂಗ. ಭೋಗಾಂಗ. ಭಕ್ತ ಮಹೇಶ ಮುಗಿಸಿದ್ರೆ ತ್ಯಾಗಾಂಗ. ಪ್ರಸಾದಿ ಪ್ರಾಣಲಿಂಗ ಅಂತಂದ್ರೆ ಭೋಗಾಂಗ. ಮತ್ತೆ ಶರಣ ಐಕ್ಯ ಸೇರಿಸಿದ್ರೆ ಯೋಗಾಂಗ. ಈಗ ತ್ಯಾಗಾಂಗದ್ದು ಅಧ್ಯಯನ ಮುಗಿತು. ಚನ್ನಬಸವೇಶ್ವರರ ವಚನಗಳಲ್ಲಿ ತ್ಯಾಗಾಂಗದ್ದು ಮುಗಿತು. ನಿಮ್ಮ ಸಿದ್ಧಾಂತ ಏನದ? ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಮೂರು ಬೇರೆ ಬೇರೆ ಸಿದ್ಧಾಂತಗಳು ಸೇರಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಆಗ್ಯದ. ಅವು ಮೂರು ಯಾವ್ಯಾವ ಅಂತಂದ್ರ ದ್ವೈತ, ವಿಶಿಷ್ಟ ಅದ್ವೈತ ಮತ್ತೆ ಅದ್ವೈತ ಸಿದ್ಧಾಂತ. ದ್ವೈತ ವಿಶಿಷ್ಟ ಅದ್ವೈತ ಅದ್ವೈತ ಸಿದ್ಧಾಂತ ಅಂತಂದ್ರ ನಿಮ್ಮ ಸಿದ್ಧಾಂತದೊಳಗೆ ಮೂರು ಶಬ್ದ ಅದಾವ: ಶಕ್ತಿ, ವಿಶಿಷ್ಟ, ಅದ್ವೈತ ಸಿದ್ಧಾಂತ. ಆ ಶಕ್ತಿ ಏನನ್ನು ಸೂಚಿಸ್ತದ ಅಂತಂದ್ರ ದ್ವೈತ ಸಿದ್ಧಾಂತವನ್ನು ಸೂಚಿಸ್ತದ, ತ್ಯಾಗಾಂಗವನ್ನು ಸೂಚಿಸ್ತದ. ವಿಶಿಷ್ಟ ಏನು ಸೂಚಿಸ್ತದ ಅಂತಂದ್ರ ವಿಶಿಷ್ಟ ಅದ್ವೈತವನ್ನು ಸೂಚಿಸ್ತದ. ಅದ್ವೈತ ಅದ್ವೈತವನ್ನು ಸೂಚಿಸ್ತದ. ಅವು ಮೂರೂ ಸೇರಿಸಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಆತದಂತಲ್ಲ. ಆ ಮೂರೂ ಬರೇ ಸೇರಿಸೋದಷ್ಟೇ ಅಲ್ಲ, ಆ ಮೂರಕ್ಕೂ ಮೀರಿದ ಒಂದು ಹಿರಿದಾದ ಸಿದ್ಧಾಂತ ಅದರೊಳಗೆ ಆದ ಸಮನ್ವಯ ಸಿದ್ಧಾಂತ. ಮೂರನ್ನ ಪರಸ್ಪರ ವಿರೋಧವಿಲ್ಲದಂತೆಯೇ ಪರಿಗಣಿಸುವುದು, ಅದು ಸಮನ್ವಯ ಸಿದ್ಧಾಂತ. ಮೂರು ಮಂದಿ ಜಗಳಾಡ್ತಿರ್ತಾರ. ಆ ಮೂರು ಮಂದಿಗೆ ಒಬ್ಬ ಕಾಮನ್ ಫ್ರೆಂಡ್ ಇರ್ತಾನ. ಆ ಫ್ರೆಂಡ್ ಹೆಂಗಿರ್ತಾನ? ಮೂವರ ಜೊತೆಗೆ ಕ್ಲೋಸ್ ಇರ್ತಾನ. ಹಾಂಗ ಇದು ವೀರಶೈವ ಸಿದ್ಧಾಂತ. ಇವನಿಗೆ ದ್ವೈತದವರು ವಿರೋಧಿಗಳಲ್ಲ, ವಿಶಿಷ್ಟಾದ್ವೈತದವರು ವಿರೋಧಿಗಳಲ್ಲ, ಅದ್ವೈತಿಗಳು ವಿರೋಧಿಗಳಲ್ಲ. ಸಮನ್ವಯ ಸಿದ್ಧಾಂತಿ ಮೂವರ ಜೊತೆಗೂ ಅಷ್ಟೇ ಸಮಾನವಾಗಿ ಯಾರ ಜೊತೆಗೂ ವಿರೋಧ ಇಲ್ಲ ಅಂತ ಸಿದ್ಧಾಂತಿ. ಅವರ ಜೊತೆಗೆ ವಿರೋಧ ಪರ ಇರುವುದಲ್ಲದೆ ತನ್ನದೇ ಆದ ಒಂದು ಶ್ರೇಷ್ಠ ತತ್ವಜ್ಞಾನ, ಅದೇ ವೀರಶೈವ ತತ್ವಜ್ಞಾನ. ತನ್ನದೇ ಆದ ಯುಕ್ತಿ, ತನ್ನದೇ ಆದ ಭಕ್ತಿ, ಎಲ್ಲ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿರುವಂತಹ ಒಂದು ಧರ್ಮ ಇದೆ. ಪರಮ ಶ್ರೇಷ್ಠ ಧರ್ಮ. ಅದ್ಭುತವಾದಂಥ ಕೆಲಸ ಆಗಿದೆ. ಅದು ಮೂಲದಲ್ಲಿ 4 ಮುಖದಿಂದ ಪರಮಾತ್ಮ 4 ವೇದಗಳನ್ನು ಹೇಳಿದರೆ ಅದು ವೇದಾಂತ ಆಯಿತು. 1 ಮುಖದಿಂದ 28 ಶಿವಾಗಮಗಳನ್ನು ಹೇಳಿದ್ದು ಅದು ಆಗಮ ಆಯಿತು.
ಆಗಮಕ್ಕ ಸಿದ್ಧಾಂತ ಅಂತರ, ವೇದಗಳಿಗೆ ವೇದಾಂತ ಅಂತರ. ವೇದಗಳ ಅಂತ್ಯಭಾಗದಲ್ಲಿ ಹೇಳಿದ ನಿರ್ಣಯಗಳು ವೇದಾಂತ. ಉಪನಿಷತ್ತುಗಳ ವೇದಾಂತಗಳು. ಇಲ್ಲಿ ಏನದ ಅಂತಂದ್ರೆ ಆಗಮಗಳ ಅಂತ್ಯದಲ್ಲಿ ಹೇಳಿದಂಥ ವಿಚಾರಗಳು ಸಿದ್ಧಾಂತಗಳು. ಅದಕ್ಕೆ ದ್ವೈತ ಸಂಬಂಧಪಟ್ಟಂತ ವಿಚಾರಗಳೆಲ್ಲ ಮುಗಿಸಿವೀಗ. ಈಗ ವಿಶಿಷ್ಟಾದ್ವೈತ ಅಂತಂದ್ರೆ ಆ ಜೀವ ಬೇರೆ ದೇವ ಬೇರೆ ಅನ್ನೋದು ಗುರು ಲಿಂಗ ಜಂಗಮ ಇವು ಬೇರೆ. ಅದನ್ನು ಸಾಧಿಸುವಂತ ಸಾಧಕ ಬೇರೆ ಇದ್ದ ಇಲ್ಲಿ ತನಕ. ಈಗ ಪ್ರಸಾದಿ ಪ್ರಾಣಲಿಂಗಿ ಒಳಗೆ ಏನಾತನ, ಅವನು ಬೇರೆಯಾಗಿ ಉಳಿದಿಲ್ಲ. ಗುರು ಲಿಂಗ ಜಂಗಮರ ರೀತಿ ಅವರಂಗೆ ಅವರೇ ಆಗಿಲ್ಲ, ಇನ್ನ ಅವರಂತೆಯೇ ಆಗುವಂತ ಸಾಧನೆ ಇದು ಪ್ರಸಾದಿ ಪ್ರಾಣಲಿಂಗಿ ಸಾಧನೆ. ಇದಕ್ಕೆ ಅನುಬಂಧ ಚತುಷ್ಟಯ ವೀರಶೈವ ಪದ್ಧತಿ. ಇದು ಆಗಮಗಳಿಂದ ಆರಂಭವಾಗಿ ಮೂಲದಲ್ಲಿ ಶಿವಾಗಮಗಳು, ಮಧ್ಯದಲ್ಲಿ ಯಾವ ಸಿದ್ಧಾಂತ ಶಿಖಾಮಣಿಯ 101 ಸ್ಥಳಗಳು, ಕೊನೆಯಲ್ಲಿ ವಚನ ಸಾಹಿತ್ಯ, ಅಂತ್ಯದಲ್ಲಿ ಕೊನೆಯಲ್ಲಿ ತುದಿಯಲ್ಲಿ ವಚನ ಸಾಹಿತ್ಯ, ಮಧ್ಯದಲ್ಲಿ ಸಿದ್ಧಾಂತ ಶಿಖಾಮಣಿ. ಮತ್ತೆ ಅದರ ಮೂಲ ಎಲ್ಲದಂತಂದ್ರೆ 28 ಶಿವಾಗಮಗಳು. ಇವುಗಳನ್ನ ಪಾಲಿಸಿಕೊಂಡು ಬಂದವರು 4 ಜನ: ಶಿವಾಚಾರ್ಯರು, ಶಿವಯೋಗಿಗಳು, ಶಿವಶರಣರು, ಶಿವಭಕ್ತರು ಪ್ಲಸ್ ಶಿವ. ಶಿವನಿಂದ ಆರಂಭ ಆಗಿ ಶಿವ ಮೊದಲ ಅದನ್ನು ಪಾಲಿಸನ, ಆಮೇಲೆ ಶಿವಾಚಾರ್ಯರು, ಶಿವಶರಣರು, ಶಿವಯೋಗಿಗಳು, ಶಿವಭಕ್ತರು. ಇವರು 5 ಮಂದಿ ಇದನ್ನು ಪಾಲಿಸಿದವರು ವೀರಶೈವ ಪದ್ಧತಿಯನ್ನು. ನಿನ್ನೆ ದಿವಸ ರಾತ್ರಿ ಹೇಳಿದೆವು, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅನುಬಂಧ ಚತುಷ್ಟಯ ಬಹಳ ಮುಖ್ಯ ಅಂತ. ಯಾವ ಅನುಬಂಧ ಚತುಷ್ಟಯಗಳಂತಂದ್ರೆ ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಈಗ ಅಧಿಕಾರಿ ಅಂತಂದ್ರ ಈ ವೀರಶೈವ ತತ್ವವನ್ನ ತಿಳ್ಕೋಬೇಕು, ಲಿಂಗವಂತ ತತ್ವವನ್ನ ತಿಳ್ಕೋಬೇಕು. ವೀರಶೈವ ಅಂದ್ರು ಒಂದೇ, ಲಿಂಗವಂತ ಅಂದ್ರು ಒಂದೇ. ಲಿಂಗ ಅಂತಂದ್ರೆ ಅರಿವು, ಅರಿವು ಉಳ್ಳವನೇ ಲಿಂಗವಂತ, ದುಡ್ಡಿದ್ದವನೇ ಹಣವಂತ, ಬುದ್ಧಿ ಇದ್ದವ ಬುದ್ಧಿವಂತ, ಅರಿವು ಇದ್ದವ ಲಿಂಗವಂತ, ಅವನೇ ವೀರಶೈವ. ವೀರಶೈವ ಅಂದ್ರೆ ವಿರೋಧ ರಹಿತತ್ವಂ. ಅವನು ಶಿವ ಇದ್ದಂಗ ಅವನು ವೀರಶೈವ. ಸಾಮಾನ್ಯ ಚೇತನ ಇದ್ದಂಗ ಅವನು, ಸಾಮಾನ್ಯ ಚೇತನ ಇದ್ದಂಗ. ಈಗ ಅಧಿಕಾರಿ ಯಾರು ಇದಕ್ಕ? ವೀರಶೈವ ಧರ್ಮದೊಳಗ ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಲಗಳು ಅಂತದವು. ಅಷ್ಟಾವರಣಗಳು 8 ಅಂಕಿ ಸೂಚಿಸ್ತದ, ಪಂಚಾಚಾರಗಳು 5, ಶಟಸ್ಥಲಗಳು 6. 8, 5, 6 ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ. ಇಸ್ಲಾಂ ಬಾಂಧವರು 7, 8, 6 ಅಂತ ಹೆಂಗ್ ಬರ್ಕೋತಾರ, ಹಂಗ ವೀರಶೈವ ಧರ್ಮೀಯರು 8, 5, 6 ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನ ಈ ಒಂದು ಸಂಖ್ಯೆಯಿಂದ ಸೂಚಿಸ್ತೀವಲ್ಲ, ಇವು 3 ಸಂಖ್ಯೆಗಳು ಅಂದ್ರೆ ಎಷ್ಟಾಗ್ತಾವ? 8, 5, 13, 6, 19 ತತ್ವಗಳಾಗ್ತಾವ. ಇಲ್ಲಿ ಅಧಿಕಾರಿ ಅಂದ್ರೆ ಯಾರು? ಇದನ್ನ ಈ ಒಂದು ವೀರಶೈವ ಸಿದ್ಧಾಂತ ಅಥವಾ ಲಿಂಗವಂತ ತತ್ವಗಳನ್ನ ತಿಳ್ಕೋಬೇಕು ಅನ್ನೋಂಥ ಅಧಿಕಾರಿ ಯಾರು, ಈ ಸಾಧನೆ ಮಾಡೋದ್ರ ಗುರಿ ಏನು, ಇದನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು.
ಇದರ ಗುರಿ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು. ಇದು ಹೇಳಕ್ ಬರ್ಬೇಕು. ವೀರಶೈವ ಸಿದ್ಧಾಂತದ ಅಂತಿಮ ಗುರಿ. ವೇದಾಂತದ ಹೆಂಗ್ ಹೇಳ್ತೀರಿ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅದೇ ರೀತಿ ಇಲ್ಲಿ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು. ಇದನ್ನ ಸಾಧನೆ ಮಾಡಬೇಕು ಅಂತ ಯಾವನು ದೃಢ ನಿಶ್ಚಯ ಮಾಡಿಕೊಂಡಾನ. ಮತ್ತೆ ಅಧಿಕಾರಿ ಯಾರು ಅನುಬಂಧ ಚತುಷ್ಟಯದ ಪೈಕಿ ಅಂದ್ರೆ ಈ ಅಷ್ಟಾವರಣಗಳೇ ತನು. ವೀರಶೈವ ಧರ್ಮದ ತನು ಅಂದ್ರೆ ತನ್ನ ವೀರಶೈವ ತನ್ನ ತನು ಅಂತ ತಿಳ್ಕೋಬೇಕು. ಅಷ್ಟಾವರಣವೇ ತನ್ನ ತನು, ಪಂಚಾಚಾರಗಳೇ ತನ್ನ ಪ್ರಾಣ ಅಂತ ಭಾವಿಸಿರಬೇಕು. ಶತಸ್ಥಲಗಳೇ ತನ್ನ ಆತ್ಮ ಅಂತ ತಿಳ್ಕೊಂಡು ಯಾರು ಈ ಒಂದು ಜೀವ ಶಿವನಾಗುವುದು ಮತ್ತೆ ಅಂಗಲಿಂಗವಾಗುವ ಸಾಧನೆ ಏನು ಮಾಡ್ತಾನಲ್ಲ, ಆ ವೀರಶೈವನೇ ಇದಕ್ಕೆ ಅಧಿಕಾರಿ, ಆ ಲಿಂಗವಂತನೇ ಇದಕ್ಕೆ ಅಧಿಕಾರಿ. ಲಿಂಗವಂತ, ಲಿಂಗ ಅಂದ್ರೆ ಅರಿವಿರಂತ ಲಿಂಗ, ಅರಿವು ಇರಂತ ಲಿಂಗ. ಲಿಂಗಾಯತ ಅಂತಾರಲ್ಲ, ಅವ್ರು ಯಾವ ಲಿಂಗದ ಸಲುವಾಗಿ ಬಡದಾಡ್ಲಕತ್ತಾರ? ಅವರು ಅವ್ರ ಲಿಂಗ ಎಂತದದು? ಚೇತನ ಅದೋ ಜಡ ಅದೋ ಅವ್ರ ಲಿಂಗ? ಜಡ ಇಷ್ಟ ಲಿಂಗ ತಗೊಂಡು ಗುದ್ದಾಡಕತ್ತಾರ ಅವ್ರು. ಮತ್ತ ನಾವು ಲಿಂಗಾಯತರ ಬಗ್ಗೆ ಏನಾರ ಅಂದ್ರೆ ನೋಡೋದು ಜಗಳಕ್ಕೆ ಬೀಳೋರು ಒಂದಿವ್ಸ ಮಂದಿ ತಯಾರಾಗದಾರ ಗುದ್ದಾಡೋರು. ಬಸವಾದಿ ಶರಣರು ಆ ಲಿಂಗದ ಬಗ್ಗೆ ಹೇಳಿಲ್ಲ, ಆಗಮಿಕರು ಆ ಲಿಂಗದ ಬಗ್ಗೆ ಹೇಳಿಲ್ಲ, ಈ ಶಿವಾಚಾರ್ಯರು ಆ ಲಿಂಗದ ಬಗ್ಗೆ ಹೇಳಿಲ್ಲ. ಆ ಲಿಂಗನ್ನ ಒಂದು ಕುರು ಅಂತ ಹೇಳ್ಯಾರ ಹೊರತು ಅದನ್ನ ತಗೊಂಡು ಗುದ್ದಾಡತ್ತ ಯಾರು ಹೇಳಿಲ್ಲ. ಅದನ್ನ ತಗೊಂಡು ಗುದ್ದಾಡ್ಲಕತ್ತಾರ, ಜಂಡ ಹಿಡ್ಕೊಂಡು ಗುದ್ದಾಡ್ಲಕತ್ತಾರ. ದೇಶ ಪ್ರೇಮ ಇಲ್ಲ, ದೇಶ ಸೇವೆ ಇಲ್ಲ, ಆ ದೇಶದ ಕುರುವಾದ ಜಂಡ ಹಿಡ್ಕೊಂಡು ಗುದ್ದಾಡ್ಲಕತ್ತಾರ. ಹಿಂಗಾಗಿ ಯಾವ ಕಾರಣಕ್ಕೂ ಲಿಂಗಾಯತ ಅನ್ನೋ ಶಬ್ದ ಬಳಸಿ ಯಾರ ಸಂಗಟ ಕಿರಿಕಿರಿ ಮಾಡ್ಲಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ಕಿರಿಕಿರಿ ಮಾಡೋರು ತಯಾರಾಗ್ಬಿಟ್ರ ಆ ಶಬ್ದದ ಹಿಂದೆ. ಹಿಂಗಾಗಿ ಆ ಶಬ್ದ ಬಳಸ್ಲಕ್ ಹೋಗ್ಬೇಡ್ರಿ. ಲಿಂಗವಂತ ಅಂದ್ರೆ ಯಾವುದು ಮುಲಾಜಿ ಇಲ್ಲ. ಅರಿವು ಇದ್ದವರಿಗೆ ಲಿಂಗವಂತ. ಆ ಶಬ್ದ ಬಳಕೆ ಸುಮ್ಮನೆ ಅವ್ರ ಸಂಗತಿಯಲ್ಲಿ ಅದನ್ನ ತಮ್ಮದೇ ಶಬ್ದ, ಅದು ತಮ್ಮದೇ ಆದಂತ ಒಂದು ಏನೋ ಹೊಸ ದಾರಿ ಕಂಡ್ಕೊಂಡು ಏನೋ ಮಾಡ್ಬೇಕಂತ, ಸ್ವತಂತ್ರ ಮಾಡ್ಬೇಕಂತಾರ. ಅವ್ರ ಸ್ವಾತಂತ್ರ್ಯ ಅವರಿಗೆ ಚಂದ, ಏನಕ್ಕೆ ಮಾಡ್ಕೊಳಕ. ಅದು ವೇದ ಸಮ್ಮತನೂ ಅಲ್ಲ, ಅದು ಆಗಮ ಸಮ್ಮತನೂ ಅಲ್ಲ. ಅವ್ರು ತಮ್ಮದೇ ಆದ ಒಂದು ಸಮ್ಮತಿ ಒಳಗೆ ಮಾಡ್ಲಕತ್ತಾರ, ಮಾಡ್ಲಿ ಅಷ್ಟೇ. ಯಾರ್ಯಾರು ಏನೇನು ಮಾಡ್ಲಕ್ ಬಂದಿರ್ತಾರೋ ಮಾಡ್ಲಿ ಅನ್ನೋದು ಅಷ್ಟೇ. ನೆಕ್ಸ್ಟ್ ಅಧಿಕಾರಿ ಅಂದ್ರೆ ಗೊತ್ತಾಯ್ತ್ರಿ ಯಾರು ಅಂತ? ಪಂಚಾಚಾರಗಳನ್ನೇ ಪ್ರಾಣವಾಗಿ, ಶಟಸ್ಥಲಗಳನ್ನೇ ಆತ್ಮವಾಗಿ, ಅಷ್ಟಾವರಣಗಳನ್ನೇ ತಮ್ಮ ಶರೀರ ಅಂತೇಳಿ ಯಾರು ತಿಳ್ಕೊಂಡು ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು ಅಂತೇಳಿ ಆ ಸಾಧನೆ 19 ತತ್ವಗಳಲ್ಲಿ ನಿಷ್ಠನಾಗಿ ಆ ಸಾಧನೆಯಲ್ಲಿ ನಿರತನಾದವನೇ ಅಧಿಕಾರಿ, ವೀರಶೈವ, ಲಿಂಗವಂತ, ಯೋಗ್ಯ. ಯೋಗ್ಯ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ. ನೆಕ್ಸ್ಟ್ ಸಂಬಂಧ ಅಂತ ಬರ್ತದೆ. ಈ ಸಂಬಂಧನೇ ಚಂದ ತಿಳ್ಕೋಬೇಕು. ಸಂಬಂಧದಾಗ ಏನು 4 ಸ್ಟೆಪ್ ಅದಾವ. ಪ್ರತಿಪಾದ್ಯ, ಪ್ರತಿಪಾದಕ, ಜ್ಞಾನಜನ್ಯ, ಜ್ಞಾನಜನಕ, ಕರ್ತೃ ಕರ್ತವ್ಯ, ಪ್ರಾಪಕ ಪ್ರಾಪ್ಯ ಅಂತೇಳಿ 4 ಸ್ಟೆಪ್ ಬರ್ತಾವ. ಈ ಒಂದು ಪ್ರತಿಪಾದ್ಯ ಪ್ರತಿಪಾದಕ ಅಂತಂದ್ರ ಈ ಸಾಧನೆ ಮಾಡೋದಕ್ಕ ಏನು ಮೆಥಡ್, ಹೆಂಗಾದ್ರೆ ಆಗ್ತದ. 101 ಸ್ಥಳಗಳನ್ನು ಅಧ್ಯಯನ ಮಾಡಿ ಅದರ ಆಚಾರ ವಿಚಾರಗಳು ತನ್ನ ಜೀವನದಾಗ ಅಳವಡಿಸ್ಕೊಂಡ್ರ ಈ 101 ಸ್ಥಳಗಳುಳ್ಳಂತ
ಸಿದ್ಧಾಂತ ಶಿಖಾಮಣಿ ಏನದಲ್ಲ ಗ್ರಂಥ. ಆಗಮಗಳಿರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು. ಇದು ಏನಂದ್ರೆ ಪ್ರತಿಪಾದ್ಯ. ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು? ಆಗಮಗಳನ್ನ ಪ್ರತಿಪಾದಕ ಯಾರು? ಆಗಮಗಳ ಪ್ರತಿಪಾದಕ ಸಾಕ್ಷಾತ್ ಶಿವ. ಪಾರ್ವತಿಗೆ ಹೇಳ್ಯಾರ. ಮತ್ತೆ ಆ ಒಂದು ಶ್ಲೋಕಗಳನ್ನ ರೇಣುಕಾ ಅಗಸ್ತ್ಯರು ಅಂದ್ರೆ ಪಂಚ ಆಚಾರ್ಯರು ಪಂಚ ಮಹರ್ಷಿಗಳಿಗೆ ಹೇಳ್ಯಾರ. ಅವುಗಳನ್ನ ಸಂಗ್ರಹಿಸಿ ಶಿವಯೋಗ ಶಿವಾಚಾರ್ಯರು ಏನ್ ತಯಾರು ಮಾಡ್ಯಾರ. ಅವ್ರು ಯಾರು ಮೂಲದಲ್ಲಿ ಇವುಗಳನ್ನ ಹೇಳಿದವರದಾರ? ಪಂಚ ಆಚಾರ್ಯರು ಮತ್ತ ಶಿವಯೋಗಿ ಶಿವಾಚಾರ್ಯರು, ಶಿವಶರಣರು, ಶಿವಯೋಗಿಗಳು. ಅವರು ಮೂಲದಲ್ಲಿ ಹೇಳಿದವರು, ಸ್ಟಾರ್ಟಿಂಗ್ ಹೇಳಿದವರು ಏನಿರ್ತಾರ ಅವರೆಲ್ಲರೂ ಪ್ರತಿಪಾದಕರು. ಇದಕ್ಕೆ ಪ್ರತಿಪಾದ್ಯ ಪ್ರತಿಪಾದಕರು. ಅವ್ರು ಯಾರು ಇಲ್ಲೀಗ ಹೇಳಿದವರು? ಮೂಲದಲ್ಲಿ ಹೇಳಿದವರು ಯಾರದಾರ? ಪ್ರತಿಪಾದ್ಯ ಪ್ರತಿಪಾದಕರು ಹೋಗ್ಬಿಟ್ಟಾರೆ. ಈಗ ವಿಚಾರ ಸಾಗರ ಪ್ರತಿಪಾದ್ಯ, ಅದರ ಪ್ರತಿಪಾದಕರು ಯಾರು? ವಿಚಾರ ಸಾಗರ ತಯಾರು ಮಾಡಿದವರು ಮೂಲ ವ್ಯಕ್ತಿಗಳು. ನಿಶ್ಚಲ್ ದಾಸ್ ಜಿ, ಸಾಧು ನಿಶ್ಚಲ್ ದಾಸ್ ಜಿ ಪ್ರತಿಪಾದ್ಯ ಪ್ರತಿಪಾದಕ. ಪ್ರತಿಪಾದಕರು ಹೋಗ್ಬಿಡ್ತಾರ, ಏನ್ ಹೇಳ್ಬೇಕು ಹೇಳಿ ಹೋಗ್ಬಿಡ್ತಾರ. ಅವ್ರ ಇರ್ತಾರೇನೋ, ಅವ್ರ ಶರೀರ ಆಯುಷ್ಯ ತೀರಿದ ಮೇಲೆ ಅವ್ರದವ್ರು ಹೋಗ್ಬಿಟ್ಟಿರ್ತಾರೆ. ಆದ್ಮೇಲೆ ಅವ್ರು ಎದರ ರೂಪದಲ್ಲಿ ನಮ್ಮ ಹತ್ರ ಅದರವರು? ಸಾಧು ನಿಶ್ಚಲ್ ದಾಸ್ ಜಿ ನಮ್ಮ ಮನೆಯೊಳಗೆ ನಿಮ್ಮ ಮನೆಯೊಳಗೆ ಯಾವ ರೂಪದಾಗ ಅದರ ಅವರು? ಗ್ರಂಥದ ರೂಪದಾಗ ಅದರ ಅವರು. ಪ್ರತಿಪಾದ್ಯ ರೂಪದಲ್ಲಿ ಅವರು ಅದರ ಇಲ್ಲಿ. ನೆಕ್ಸ್ಟ್ ಅವ್ರು ಹೇಳಿ ಹೋಗ್ಯಾರ ಅಂತ ಅಂದ್ಮೇಲೆ ಅದನ್ನ ತಗೊಂಡು ಒಂದಿಷ್ಟು ಮಂದಿ ಹೇಳೋರು ಕೇಳೋರು ತಯಾರಾದ. ಹೇಳೋರಿಗೆ ಜ್ಞಾನದ ಜನಕರು ಅಂತಾರ. ಕುಂತು ಕೇಳಿ ಜ್ಞಾನ ಮಾಡ್ಕೊಳ್ಳೋರು ಜ್ಞಾನ ಜನ್ಯರು ಅಂತ. ಶಿಷ್ಯರು ಜ್ಞಾನ ಜನ್ಯ ಮಾಡ್ಕೋತಾರ, ಅದನ್ನ ತಿಳಿಸಿ ಹೇಳೋರು ಜ್ಞಾನ ಜನಕ. ಈಗ ಇಲ್ಲಿ ಆ ವಿಷಯವನ್ನ ಹೇಳುವಂತ ಪ್ರವಚನಕಾರರಿರ್ಬೋದು, ಪಾಠ ಮಾಡಂತವ್ರು ಇರ್ಬೋದು. ಇವ್ರು ಯಾರಪ್ಪ ಅಂತಂದ್ರೆ ಜ್ಞಾನದ ಜನಕರು. ಇವರು ಮೂಲ ಜನಕರಲ್ಲ. ಅವ್ರು ಹಿಂದಿನವರು ಹೇಳಿದ ವಿಷಯವನ್ನ ಮುಂದಿನವರಿಗೆ ಹೇಳಕ್ಕೆ ಬಂದವರು ಜ್ಞಾನದ ಜನಕರು. ಮುಂದಿನವರು ಹೇಳ್ಬೇಕಂತಂದ್ರೆ ಎಲ್ಲರೂ ಎಲ್ಲಿ ಕೇಳ್ತಾರೆ? ಯಾರು ಪುಣ್ಯ ಅದ ಅವ್ರು ಕೂತು ಕೇಳ್ತಾರೆ, ಅವರು ಜ್ಞಾನಜನ್ಯ. ಈಗ ನೀವೆಲ್ಲ ವಿಚಾರ ಸಾಗರ ವಿಷಯ ಹೆಂಗ ಕುಂತು ಕೇಳಕತ್ತೀರಿ, ವಚನ ಸಾಹಿತ್ಯವನ್ನು ಕುಂತು ಕೇಳಕತ್ತೀರಿ, ನೀವೆಲ್ಲ ಜ್ಞಾನಜನ್ಯರು. ಮತ್ತೆ ಅದನ್ನು ತಿಳಿಸಿ ಹೇಳೋರು ನಾವೇ ಇರ್ಬೋದು, ನಿಮ್ಮದ್ರಾಗೆ ಮತ್ತಿನ್ಯಾರ್ಯಾರೋ ಇರ್ಬೋದು. ಒಬ್ಬೊಬ್ರು ಒಂದೊಂದು ತಗೊಂಡು ಹೇಳಕತ್ತೀರಲ್ಲ, ನೀವೆಲ್ಲ ಆ ಗ್ರಂಥಕ್ಕೆ ಸಂಬಂಧಪಟ್ಟಂತ ಜ್ಞಾನ ಜನಕರು. 101 ಶತಸ್ಥಲ ಜ್ಞಾನ ಅದು ಶಾಸ್ತ್ರದಾಗಿದ್ದದ್ದು ತಲೆಗೆ ಹೋಗಿಸ್ಕೊಂಡಿವಲ್ಲ, ಪುಸ್ತಕದಾಗಿದ್ದದ್ದು ತಲೆಗೆ ಹೋಗಿಸ್ಕೊಂಡದ್ದು ಜ್ಞಾನಜನ್ಯ. ಅದನ್ನು ತಂದು ತಲೆಗೆ ಹೋಗಿಸಿದವ ಯಾರು? ಜನಕ. ಜ್ಞಾನ ಜನಕ, ಜ್ಞಾನಜನ್ಯ. ವಿಚಾರ ಸಾಗರ ಹಿಂದಿನವರು ಬರೆದಿಟ್ಟಾರ. ಈಗ ಅದನ್ನು ನಿಮ್ ತಲೆ ಒಳಗೆ ಹೋಗಿಸಿದವರು ಯಾರು? ಜನಕ. ನಿಮ್ ತಲೆಗೆ ತಂದು ಹೋಗಿಸಿದವರು ಜ್ಞಾನ ಜನಕ. ಅದನ್ನ ಆಸಕ್ತಿಯಿಂದ ಕುಂತು ಹೋಗಿಸ್ಕೊಂಡವರು ಜನ್ಯರು. ಜ್ಞಾನಜನ್ಯ, ಜ್ಞಾನ ಜನಕ. ಹಿಂಗ್ ತಿಳ್ಕೋಬೇಕು. ಮೂಲಕರ್ತೃಗಳು ಅವರು ಪ್ರತಿಪಾದ್ಯ ಪ್ರತಿಪಾದಕರು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಂಗ್ರಹ ಮಾಡಿದವರು ಜ್ಞಾನಜನ್ಯ, ಜ್ಞಾನ ಜನಕರು. ಅರಿವನ್ನ ಸಂಗ್ರಹ ಮಾಡಿ ಅರಿವಿಗೆ ತಂದುಕೊಂಡವರು. ಈಗ ಆಯ್ತಪ್ಪ, ಎಲ್ಲ ವಿಚಾರ ಸಾಗರನು ತಿಳಿತು, ವಚನ ಸಾಹಿತ್ಯನೂ ತಿಳಿತು, ಎಲ್ಲನೂ ತಿಳಿತು. ತಿಳಿದ ಮೇಲೆ ಮುಂದೆ ಅದನ್ನ ಅಳವಡಿಸಿಕೊಂಡು ನಡೆ ನುಡಿಯಲ್ಲಿ ತಂದ್ಕೋಬೇಕ ಬೇಡ? 101 ಸ್ಥಳನೂ ಮುಗೀತು, ಎಲ್ಲ ತಿಳಿತು. ತಿಳಿಸಿ ಹೇಳೋರಾದ್ರು ತಿಳಿಯೋರಾದ್ರು ಎಲ್ಲಾನು ಆಯ್ತು.
ಚಾಟಸ್ಥಲ ಮುಗೀತು, ಪಂಚಾಚಾರ ಮುಗೀತು, ಅಷ್ಟಾವರಣ ಮುಗೀತು, 101 ಸ್ಥಳದ ಪ್ರವಚನನೂ ಮುಗೀತು. ಮುಗಿದ ಮೇಲೆ ಮುಂದೆ ಏನಾಯ್ತಪ್ಪ, ಹೇಳೋದು ಕೇಳೋದು ಹಿಂದಿನವರು ಬರೆದಿಟ್ಟು ಹೋಗಿದ್ದು ಹೇಳೋದಾಯ್ತು, ಕೇಳೋದಾಯ್ತು. ಮುಂದೆ 3ನೇ ಸ್ಟೆಪ್ ಏನದ, ಕರ್ತೃ ಕರ್ತವ್ಯ. ಈ 101 ಸ್ಥಳಗಳಲ್ಲಿರುವಂತ ಆಚಾರಗಳನ್ನ ವಿಚಾರಗಳನ್ನ ತನ್ನೊಳಗ ಅಳವಡಿಸ್ಕೋಬೇಕು ಅನ್ನೋದು ಕರ್ತವ್ಯ. ಹೌದಾ ಅಲ್ಲ? ಎಲ್ಲ ತಿಳ್ಕೊಂಡ ಮೇಲೆ ಅದನ್ನ ಜಂಗಮ ಮಾಡ್ಬೇಕ ಬೇಡ, ಚಲಿಸ್ಬೇಕ ಬೇಡ? ಜಂಗಮಿಸುವುದು ಅಂದ್ರೆ ಚಲಿಸ್ಬೇಕಲ್ಲ, ನಿಮ್ಮ ಮೂಲಕ ಅದು ಚಲಿಸ್ಬೇಕಲ್ಲ. ಕಾಯ ವಾಚ ಮನಸ್ಸ ಅದು ಹರಿದು ಬರ್ಬೇಕಿಲ್ಲ ಹೊರಗೆ. ಮಾಡುವ ಕೆಲಸಗಳಲ್ಲಿ, ಆಡುವ ಮಾತುಗಳಲ್ಲಿ, ಭಾವಿಸುವ ಭಾವನೆಗಳಲ್ಲಿ, ವಿಚಾರಗಳಲ್ಲಿ ಅವು ಹರಿಬೇಕ ಬೇಡ? ಮತ್ತೆ ಅವು ಹರಿಬೇಕು. ಏನ್ ಹರಿಬೇಕು? 101 ಸ್ಥಳಗಳಲ್ಲಿರುವಂತ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ ತತ್ವಗಳು ಹರಿದು ಹೊರಗೆ ಬರ್ಬೇಕಲ್ಲ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದಿದೆ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣನ ಕಾಯವೇ ಕೈಲಾಸ ಕಾಣಿರೋ. ಅಂತ ಶರಣ ಏನವ? ಕರ್ತೃ. ಶರಣ ಅಂತ ಶರಣರಾದರೆ ಕರ್ತೃಗಳು. ಹ್ಯಾಂಗ ಕರ್ತೃಗಳಾದ್ರವರು? ಕರ್ತವ್ಯಗಳನ್ನು ಮಾಡಿದ್ರವರು. ಆ ಧರ್ಮಶಾಸ್ತ್ರ ಏನ್ ಹೇಳ್ಯದ, ಆ ಧರ್ಮದ ಪಾಠವನ್ನ ಕಲಿಸುವಂತ ಜ್ಞಾನದ ಜನಕ ಏನ್ ಹೇಳ್ಯಾರ, ಅನುವಿನಿಂದ ತಿಳ್ಕೊಂಡು ಆ ಕರ್ತವ್ಯಗಳನ್ನ ಪಾಲಿಸಿದಂತವನು ಕರ್ತೃ. ಕರ್ತವ್ಯ ಅರ್ಥ ಆಗಿರ್ಬೇಕು ಈಗ ನಿಮಗ. ಯಾರು ಮಾಡ್ಬೇಕು ಕರ್ತವ್ಯಗಳು? ಯಾರು ಮಾಡ್ಬೇಕು? ನಾವೇ ಮಾಡ್ಬೇಕು. ನಾವು ಯಾರು? ಕರ್ತೃಗಳು. ಅದನ್ನ ನಮ್ಮ ಕರ್ತವ್ಯ ಅಂತ ಪಾಲಿಸವ್ರೆ ನಾವು ಕರ್ತೃಗಳು. ನಾವು ಏನ ಧರ್ಮವನ್ನು ಪಾಲಿಸ್ತೀವಿ ಅದು ನಮ್ಮ ಕರ್ತವ್ಯ. ಸತ್ಯ ತಿಳಿಲಕತ್ತದ? ಕರ್ತವ್ಯ ನೋಡ್ರಿ. ಅಲ್ಲಿ ನಿಂತ ಇಲ್ಲಿ ತನ ಓಸು ಮಂದಿಗೆ ಕನೆಕ್ಷನ್, ಇದು ಸಂಬಂಧ. ಮೂಲದಲ್ಲಿ ಹೇಳಿದವ್ರಿಗೆ, ಮಧ್ಯದಲ್ಲಿ ಪಾಠ ಹೇಳೋರಿಗೆ ಕೇಳೋರಿಗೆ, ಮೂಲದಲ್ಲಿ ಬರೆದಿಟ್ಟು ಹೇಳಿ ಕೇಳಿದವರು, ಮಧ್ಯದಲ್ಲಿ ಪಾಠ ಹೇಳೋರು ಕೇಳೋರು, ಮುಂದೆ ಅದನ್ನು ಆಲಿಸಿ ಪಾಲಿಸೋರು. ಇಷ್ಟೆಲ್ಲ ಆಗ್ಬೇಕೀಗ. ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ ತಗೋಬೇಕು, ಜನ್ಯ ಜನಕ ಸಂಬಂಧ ತಗೋಬೇಕು, ಕರ್ತವ್ಯ ಕರ್ತೃಗಳಾಗಬೇಕು. ಇದೆಲ್ಲ ಮಾಡೋದ್ರಿಂದ ಏನು ಲಾಭ? ಏನ್ ಲಾಭ? ಪ್ರಾಪಕ ಪ್ರಾಪ್ಯ. ಈ ಸಂಬಂಧ ನೋಡ್ರಿ ಹೆಂಗದು. ಪ್ರಾಪಕ ಪ್ರಾಪ್ಯ. ಪ್ರಾಪ್ಯ ಏನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅಥವಾ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು. ಇದು ಪ್ರಾಪ್ಯ. ಇದನ್ನು ಪಡ್ಕೊಳ್ಳೋ ಪ್ರಾಪಕ. ಪ್ರತಿಪಾದ್ಯ ಪ್ರತಿಪಾದಕರ ಸಂಬಂಧ ಹೊಂದಿ, ಜ್ಞಾನಜನ್ಯ ಜ್ಞಾನ ಜನಕರ ಸಂಬಂಧ ಹೊಂದಿ, ಕರ್ತವ್ಯದ ಸಂಬಂಧ ಹೊಂದಿ, ಪ್ರಾಪ್ಯ ಪ್ರಾಪಕ ಸಂಬಂಧ ಹೊಂದಿದ್ರೆ ಇವೆಲ್ಲ ಸಂಬಂಧಗಳು ತಗೋಬೇಕೀಗ. ಪ್ರಾಪ್ಯ ಪ್ರಾಪಕ ಸಂಬಂಧ ಇಷ್ಟದ ನೋಡ್ರಿ. ಇದು ಸಂಬಂಧದೊಳಗೆ ಅಧಿಕಾರಿ ಸಂಬಂಧ. ಇವು 4 ಹೆಣದದ್ದು ಗೊತ್ತಾಯ್ತ ಹೆಂಗಾಯ್ತಂತಿದು? ಯಾವ ಶಾಸ್ತ್ರದಾಗೂ ಹಿಂಗ ನೀಟಾಗಿ ಡೀಟೇಲ್ ಆಗಿ ಹೇಳಿಲ್ಲ. ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ, ಮೂಲ ಕರ್ತೃಗಳು, ಮೂಲ ಜ್ಞಾನ. ಅವ್ರಕ್ಕಿಂತ ಮೊದಲು ಯಾರು ಹೇಳಿರಬಾರದು ಅಂತ ಜ್ಞಾನ ಮೂಲದಲ್ಲಿ ಹೇಳಿದವರು. ರೇಣುಕಾದಿ ಪಂಚಾಚಾರ್ಯರು ಮತ್ತು ಶಿವೆಯರು
ಮತ್ತೆ ಸಿದ್ಧಾಂತಿಗಳು ಮತ್ತಿನ್ಯಾರರ ಮೂಲದಲ್ಲಿ ತಮ್ಮದೇ ಆದಂತಹ ಒಂದು ವಿಚಾರಧಾರೆಗಳನ್ನು ಪ್ರತಿಪಾದಿಸಿದ್ದು. ಮತ್ತೆ ಶಿವಯೋಗಿ ಶಿವಾಚಾರ್ಯರಿಗಿಂತ ಮೊದಲು ಯಾರು ಅಂತವು ಸಂಗ್ರಹ ಮಾಡೋ ಕೆಲಸ ಮಾಡಿಲ್ಲ. ಮೂಲ ಕೆಲಸಗಳು ಯಾರು ಮಾಡ್ಯಾರ ಅಂತ ಮೂಲ ಮಹಾತ್ಮರು ಎಲ್ಲರೂ ಪ್ರತಿಪಾದಕರ ಲಿಸ್ಟ್ನಾಗ ಬರ್ತಾರೆ. ನೆಕ್ಸ್ಟ್ ಅದನ್ನ ಕುರಿತು ಅಧ್ಯಯನ ಮಾಡುವವರಲ್ಲಿ ಒಬ್ಬರ ಗುರು, ಉಳಿದವರೆಲ್ಲ ಶಿಷ್ಯರಾಗಿ ಏನು ಅಧ್ಯಯನ ಮಾಡ್ತಾರೆ ಅವ್ರ ಜನಕರು. ಅಧ್ಯಯನ ಮಾಡಿ ತಿಳ್ಕೊಂಡು ಬರೀ ತಲೆ ದೊಡ್ಡದು ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡ್ರೆ ಅವರು ಕರ್ತೃಗಳು, ಕರ್ತವ್ಯ, ಸಂಬಂಧ, ಮತ್ತೆ ನೆಕ್ಸ್ಟ್ ಪ್ರಾಪ್ಯ, ಪ್ರಾಪಕ ಅಂದ್ರೆ ಅದರಿಂದ ಏನ್ ಲಾಭ ಹೊಂದುತ್ತದ, ಏನ್ ಮಾಡಬೇಕು ಅಂತ. ಈಗ ಸುಮ್ನೆ ಕಲ್ಯಾಣಪ್ಪರೇ ಬೆಂಗಳೂರಿಗೆ ಹೋರಿ ಅಂತಂದ್ರೆ ಓದ್ತಾರೇನೋ ಅವ್ರು. ಪ್ರತಿಪಾದಕ ಅವನ ತುದಿ ಅವನ ಸಂಬಂಧದ ತುದಿ ಎಲ್ಲಿಗೆ ಹೋಗ್ತದ ಅಂತಂದ್ರ, ನಾನು ಬೆಂಗಳೂರಿಗೆ ಹೋಗಿ ಬಂದ್ರೆ ನನಗೇನು ಸಿಗ್ತದ ಅಂತ ಕಲ್ಯಾಣಪ್ಪ ಅವ್ರು ವಿಚಾರ ಮಾಡ್ತಾರೆ. ನನಗೆ ಯಾಕೆ ಹೇಳಿದ್ರೆ ಇದು, ಅದರಿಂದ ನನಗೇನು ಲಾಭ, ನಾನೇ ಯಾಕೆ ಹೋಗ್ಬೇಕು, ನಂದು ಏನು ಪಾತ್ರ ಅಂತೇಳಿ ಅವ್ರದ್ದು ತಿಳ್ಕೊಳ್ಳೋದೇ ಅದು ಪ್ರಾಪ್ಯ, ಪ್ರಾಪಕ. ಹೋರಿ ಬೆಂಗಳೂರಿಗೆ ಅಂತ ಹೇಳಿದ್ರೆ ಪ್ರತಿಪಾದಕ. ಮತ್ತು ಬೆಂಗಳೂರಿಗೆ ಹೋಗಿ ಹೆಂಗ್ ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಹೇಳೋದು ಜನಕ, ಜ್ಞಾನ ಜನಕ. ಮಾಡಬೇಕು ಅಂತ ಹೇಳೋದು ಜನಕ. ಮಾಡ್ಬೇಕಲ್ಲ, ಅಲ್ಲಿ ಬೆಂಗಳೂರಿಗೆ ಹೋಗಿ ಓಡಾಡಿ ಕೆಲಸ ಮಾಡ್ಬೇಕಲ್ಲ. ಮಾಡೋದೇನದ ಕರ್ತವ್ಯ. ಪ್ರತಿಪಾದಕ ಆರ್ಡರ್ ಮಾಡ್ತು. ಆರ್ಡರ್ ಅಷ್ಟೇ ಮಾಡಂಗಿಲ್ಲ, ಜ್ಞಾನ ಜನಕ ಆ ಮಾಡುವ ಕೆಲಸಕ್ಕೆ ಗೈಡ್ಲೈನ್ಸ್ ಕೊಡ್ತು, ಹೆಂಗ್ ಮಾಡ್ಬೇಕಂತ. ಗೈಡ್ಲೈನ್ಸ್ ಎಲ್ಲ ತಗೊಂಡ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಎನ್ಫೋರ್ಸ್ಮೆಂಟ್ ಮಾಡೋದು ಕರ್ತವ್ಯ. ಇವೆಲ್ಲ ಮಾಡೋದ್ರಿಂದ ಮುಂದೆ ಏನು ಲಾಭ ಸಿಗ್ತದೆ ಅದು ಪ್ರಾಪ್ಯ, ಪ್ರಾಪಕ. 4 ಸಂಬಂಧಗಳು ಗೊತ್ತಾದ್ರ ಸ್ವಚ್ಛ, ಪ್ರತಿಪಾದಕ, ಜ್ಞಾನ ಜನಕ, ಕರ್ತವ್ಯ, ಪ್ರಾಪ್ಯ, ಪ್ರಾಪಕ. ಸ್ವಚ್ಛ ಅರ್ಥ ಅದುವ? ಯಾರು ಅದಿರ ಇಲ್ಲ ಲೈನ್ದಾಗ? ಬರೀ ಹುಲಿಕೇರಿ ಒಬ್ರೆ ಕುಯ್ ಅಂತಾರ, ಉಳಿದವ್ರು ಏನ್ ಅದಿರ ಬಿಟ್ಟಿರ ದಾರಿ. ಏನ್ ಸೌಂಡ್ ಮಾಡಂಗಿಲ್ಲ ಅದು, ಅವ್ರಿಗೊಬ್ರಿಗೆ ಬಿಟ್ಟಿರ ಎಲ್ಲರೂ? ಇವು ಬಹಳ ಇಂಪಾರ್ಟೆಂಟ್ ಇದು ತಿಳ್ಕೊಳ್ಳೋದು. ಯಾವ ಬುಕ್ಕಿನಾಗೂ ಇಷ್ಟು ಡೀಟೇಲ್ ಆಗಿ ಹೇಳಿರಂಗಿಲ್ಲ. ಈ 4 ಸಂಬಂಧಗಳು ಹೆಂಗ ಅಂತೇಳಿ ವಿಚಾರ ಸಾಗರದ 2 ಏನವು ತರಂಗಗಳಲ್ಲಿ ಈ ರೀತಿಯಾದಂತ ವಿಚಾರಗಳನ್ನ ನಾವು ಮಾಡಿವಿ. ಅನುಬಂಧ ಚತುಷ್ಟಯದೊಳಗ ಇಷ್ಟು ಸ್ಪಷ್ಟವಾಗಿ ಅರ್ಥ ಆಗಿಲ್ಲದ್ರ ವರ್ಣನ, ಖಂಡನ, ಮಂಡನ ಎಲ್ಲ ಮಾಡಿಲ್ಲ ಅದ್ರೊಳಗೆ. ಏನಾಯ್ತು ಈಗ? ಸಂಬಂಧ ಅಧಿಕಾರಿ ಮುಗಿತು, ಸಂಬಂಧ ಮುಗಿತು. ಈ ಸಂಬಂಧ ಮುಗಿದ್ಮೇಲೆ ಮುಂದೇನು ಉಳಿತು? ವಿಷಯ. ಏನದ ವಿಚಾರ ಸಾಗರ? ಶಾಸ್ತ್ರ ತಗೊಂಡ್ರೆ ಅದ್ರಾಗ ಏನದ? ಮತ್ತ ವಿಚಾರ ಸಾಗರದ ಪ್ರವಚನದೊಳಗೆ ಏನು ವಿಷಯ ಹೇಳ್ತಾರ, ಏನು ಮಣ್ಣು ವಿಷಯ ಹೇಳ್ತಾರ? ಅಲ್ಲಿ ಅಷ್ಟವರ್ಣ, ಪಂಚಾಚಾರ, ಶಟಸ್ಥಲಗಳು ಹೇಳ್ತಾರೆ. ಮತ್ತೇನು ಹೇಳ್ತಾರ ಅಲ್ಲಿ? ಹೌದಾ ಇಲ್ಲ? ಅಷ್ಟಾವರಣಗಳ ಬಗ್ಗೆ, ಪಂಚಾಚಾರಗಳ ಬಗ್ಗೆ, ಶಟಸ್ಥಲಗಳ ಬಗ್ಗೆ ಇದೇ ವಿಷಯ. ಹೌದಾ ಅಲ್ರಿ ಅಲ್ಲಿ ಹೇಳೋದು? ಅದು ಬಿಟ್ರಿ ಏನದ ಅಲ್ಲಿ ವಿಷಯದೊಳಗೆ? ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು. ಮತ್ತೆ ಅವುಗಳನ್ನು ಸಾಧಿಸುವ ವಿಧಾನ, ಶಿವಯೋಗ ಸಾಧನೆಯ ವಿಧಾನ, ಅದು ಅದರೊಳಗೆ ವಿಷಯ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನು ತಿಳ್ಕೊಂಡು ಶಿವಯೋಗ ಸಾಧನೆಯನ್ನ ಮಾಡಿದರೆ ಏನು ಲಾಭ ಅನ್ನೋದೇ ಪ್ರಯೋಜನ ಹೇಳ್ತು. ಪ್ರಯೋಜನದೊಳಗೆ ಏನದ? ಐಕ್ಯ ಸ್ಥಳಿಗಳಾಗ್ತಾರೆ. ಜೀವ ಶಿವನಾಗುವುದು ಅಂದ್ರೆ ಜೀವ ಶಿವನಲ್ಲಿ ಐಕ್ಯವಾಗುವುದು, ಜೀವ ಶಿವನಲ್ಲಿ ಲಯವಾಗುವುದು.
ಅಂಗ ಲಿಂಗವಾಗುವುದು ಅಂತಂದ್ರೆ ಅಂಗ ಲಿಂಗದಲ್ಲಿ ಲಯ ಆಗದು. ಲಯ ಯೋಗ ಮತ್ತೇನದು? ಅಂಗ ಲಿಂಗವಾಗುವುದು ಅಂತಂದ್ರೆ ಅಂಗ ಲಯ ಆಗಿ ಲಿಂಗ ಆಗೋದು, ಜೀವ ಲಯ ಆಗಿ ಶಿವನಾಗ್ಬೋದು. ಇದೇ ಪ್ರಯೋಜನ. ವಿಷಯ ಅಂದ್ರೇನು, ಪ್ರಯೋಜನ ಅಂದ್ರೇನು ಅಂತ ತಿಳ್ಕೋಬೇಕು. ಇದು ತಿಳ್ಕೊಳ್ಳೋದಕ್ಕೆ ಪ್ರಯೋಜನ, ಇದು ಗ್ರಂಥದ ಪ್ರಯೋಜನ ಅಥವಾ ಈ ಪಾಠದ ಪ್ರಯೋಜನ. ಈ ರೀತಿ ನಿಮಗೆ ಅಧಿಕಾರಿ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು, ವಿಷಯ ಅಂದ್ರೇನು, ಪ್ರಯೋಜನ ಅಂದ್ರೆ ಏನು, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇವು ನಾಲ್ಕನ್ನ ಕುರಿತು ನೀವು ಆಲೋಚನೆ ಮಾಡಬೇಕು. ಬೆಂಗಳೂರಿಗೆ ಹೋರಿ ಅಂತಂದ್ರ ಯಾರಿಗೆ ಸೂಚಿಸ್ತೀವಿ ಅವರು ಯೋಗ್ಯ ಇದ್ದವ್ರಿಗೆ ಕಳಿಸ್ತೀವಿ. ಹೋಗಿ ಕೆಲಸ ಮಾಡ್ಕೊಂಡು ಬರೋಂಥವ್ರಿಗೆ ನೋಡಿ ಕಳಿಸ್ತಾರ ಇಲ್ಲ? ಏನ್ ಯಾರು ಬೇಕವ್ರಿಗೆ ಹೋರಪ್ಪ ಬೆಂಗಳೂರಿಗೆ, ಯಾರ್ಯಾರ ಹೋರಿ ಏನಾರ ಮಾಡ್ರಿ ಅಂತಾರೇನು? ಯೋಗ್ಯ ಇದ್ದವ್ರಿಗೆ ಹೇಳ್ತಾರ. ಅದಕ್ಕ ಅಂತ ಯೋಗ್ಯತೆ ಇದ್ದವ್ರಿಗೆ ಅಧಿಕಾರಿಗಳು ಅಂತಾರೆ. ಯೋಗ್ಯತೆ ಆದ್ಮೇಲೆ ಮುಂದೆ ಸಂಬಂಧಗಳು ಹೇಳಿದೆವಲ್ಲ, ಪ್ರತಿಪಾದ್ಯ, ಪ್ರತಿಪಾದಕ, ಜನ್ಯ, ಜನಕ, ಕರ್ತೃ, ಕರ್ತವ್ಯ, ಪ್ರಾಪ್ಯ, ಪ್ರಾಪಕ ಇವುಗಳನ್ನು ಸರಿಯಾಗಿ ತಿಳಿಸಿ ಹೇಳ. ತಿಳಿಸ್ಕೊಂಡ ಮೇಲೆ ಏನದ ವಿಷಯ ಅಂತ ಆ ವಿಷಯದೊಳಗೆ ಹೇಳಬೇಕು. ಮತ್ತು ಅದರಿಂದ ಅದು ಮಾಡೋದ್ರಿಂದ ತನಗೇನು ಪ್ರಯೋಜನ ಅಂತ ತಿಳ್ಕೊಂಡ್ರೆ ಅದು ಅನುಬಂಧ ಚತುಷ್ಟಯ ಸಂಪೂರ್ಣ ಆಗ್ತದೆ. ಸುಮ್ಮನೆ ಹೋಗು, ಸುಮ್ಮನೆ ಬಾ, ಯಾರ್ಯಾರ ಹೇಳ್ತಾರೆ ಹೋದೆ, ಯಾರ್ಯಾರ ಬಾ ಅಂದ್ರೆ ಬರ್ತೀನಿ ಅಂದ್ರೆ ಅದು ಹೋಗಿ ಮಾಡ್ಕೊಂಬಂದ್ರೆ ನಂದೇನು, ನನ್ಗೇನು ಲಾಭ ಅಂತ ತಿಳ್ಕೊಳ್ಳೋದೇ ಪ್ರಯೋಜನ. ವೀರಶೈವ ಸಿದ್ಧಾಂತದ ಪಾಠಗಳು ಕೇಳೋದ್ರಿಂದ ಇದರಿಂದ ಏನ್ ಪ್ರಯೋಜನ, ಈ ಗ್ರಂಥದಿಂದ ಏನ್ ಪ್ರಯೋಜನ ಅಂತಂದ್ರೆ ಅಂಗಭಾವ ಲಯ ಆಗಿ ಲಿಂಗದೊಳಗೆ ಒಂದಾಗದು, ಜೀವಭಾವ ಲಯ ಆಗಿ ಶಿವನಲ್ಲಿ ಒಂದಾಗದು. ಈ ರೀತಿ ತಿಳ್ಕೋಬೇಕು. ಅನುಬಂಧ ಚತುಷ್ಟಯ ಪರ್ಫೆಕ್ಟ್ ಆಯ್ತಾ? ಇವತ್ತ ಪ್ರಸಾದಿ ಸ್ಥಳ ಅಂದ್ರೆ ಭೋಗಾಂಗ ಭಾಗ. ಈ ಭಾಗದಲ್ಲಿ ಪ್ರಸಾದಿಯ ತಾಮಸ ನಿರಸನ ಸ್ಥಳ. ಭೋಗಾಂಗ ಅಂತ ಯಾಕೆ ಇಟ್ಟಾರಪ್ಪ ಅಂತಂದ್ರ ಇಲ್ಲಿ ಹುಟ್ಟಿದಾಗಿ ಹಿಡಿದು ತಾಯಿಯ ಸ್ತನದ ಮೊದಲ ಹನಿ, ಸ್ತನದಿಂದ ಬರುವ ಹಾಲು ಕುಡಿತದಲ್ಲ ಜೀವ, ಫಸ್ಟಿಗೊಂದು ಹನಿ ಅಥವಾ ಒಂದು ಪಕ್ಷಿ ಇದ್ರೆ ಅದಕ್ಕೆ ಫಸ್ಟ್ ಗುಟುಕು ಅಂತಾರ. ಹಂಗ ಅದನ್ನ ಭೋಗ ಆರಂಭ ಆಗಿ ಮತ್ತೆ ಲಾಸ್ಟಿಗೆ ಸಾಯಾಗ ಒಂದು ಚಮಚ ನೀರು ಹಾಕ್ತಾರೆ ಬಾಯಾಗ ಗುಟುಕು, ಗಂಗಾಜಲ್. ಅಲ್ಲಿಂತ ಇಲ್ಲಿ ತನಕ ಏನೇನು ಭೋಗ ಅದ ಆ ಎಲ್ಲ ಭೋಗ ನಿಮಗ ಏನು ಪರಮಾತ್ಮಂದ. ಯಾರ ಭಿಕ್ಷೆ? ನಿಮ್ ಸ್ವಂತದ್ದ ಅದು ಭೋಗ, ಏನು ಪರಮಾತ್ಮ ಕೊಟ್ಟ ಭಿಕ್ಷೆನ? ಪರಮಾತ್ಮನ ಕರುಣೆ, ಪರಮಾತ್ಮನ ಭಿಕ್ಷೆ ಎಲ್ಲ ಪರಮಾತ್ಮಂದು. ಇದ್ರೊಳಗೆ ಏನ ಮಾಡ್ಬೇಕು ನೀವೀಗ? ನಾನು ನನ್ನದು ಅನ್ನೋದು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಎಲ್ಲ ಪರಮಾತ್ಮ ನಿಂದಪ್ಪ ನಿಂದಪ್ಪ ನಿಂದಪ್ಪ. ಇಲ್ಲಿ ನಾನು ನನ್ನದನ್ನೋದು ಎಲ್ಲಿ ತ್ಯಾಗ ಮಾಡಿರಿ? ತ್ಯಾಗಾಂಗದಾಗ. ನಾನು ನನ್ನದು ಅನ್ನೋಂಥ ಅವಗುಣಗಳು ಏನಾರ ಇದ್ದು ಅಂದ್ರೆ ಅವೆಲ್ಲ ತ್ಯಾಗಾಂಗದಾಗ. ತ್ಯಾಗ ಮಾಡೋದೆಲ್ಲ ತ್ಯಾಗಾಂಗದಾಗ. ಮುಂದೆ ಭೋಗಾಂಗದಾಗ ಏನದಪ್ಪ ಅಂತಂದ್ರೆ ಪರಮಾತ್ಮ ಎಲ್ಲ ನಿಂದಪ್ಪ ಅಂತ. ಎಲ್ಲ ನೀನೆ, ಎಲ್ಲ ನಿಂದೆ, ಎಲ್ಲ ನೀನೆ. ನಾನು ನನ್ನದು ನನ್ನಲ್ಲಿ ನನ್ನಿಂದ ನನಗಾಗಿ ಅನ್ನೋ ಶಬ್ದಗಳೆಲ್ಲ ತ್ಯಾಗ ಹೋಗ್ಬಿಡ್ತವೆ ತ್ಯಾಗಾಂಗದಾಗ. ಈಗ ಭೋಗಾಂಗದಾಗ ಏನದ? ಎಲ್ಲ ನಿಂದೆ ಅಪ್ಪ, ನಿನ್ಲಿಂತ ನೀನೆ. ನೀನು 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 ನಿನ್ನಿಂದ ನಿನಗಾಗಿ ನಿನ್ನಲ್ಲಿ ನೀನೇ
ಅಂತ ಅನ್ಕೋತ ಹೋಗೋದು ಅದು ಭೋಗಾಂಗ. ನಿಂದು ಈ ಜಗತ್ತು ನಿಂದು, ನೀನು ಜಗತ್ತಿನೊಳಗೆ ನಾ ಬಾಡಿಗೆ ಅದೀನಿ ಅಂತ. ನಾವ್ ಹೆಂಗದೀವಿ, ಈ ಜಗತ್ತು ನಮ್ದು, ನಮ್ಮ ಮನ್ಯಾಗ ನೀನು ಬಾಡಿಗೆ ಅದೀ ಅಂತ ಪರಮಾತ್ಮಗೆ ಹೇಳೋ ಮಟ್ಟಿಗೆ ನಾವಾಗ್ಬಿಟ್ವಿ. ಇದು ಒಂದದು ಪರಿಸ್ಥಿತಿ. ಅದಕ್ಕೆ ಮತ್ತ ಬಾಡಿಗೆ ಇದ್ದ ಓನರ್ ಆದ್ರೆ ಮತ್ತ ಅವನ ಜೀವನ ಕಷ್ಟ ಅಲ್ಲದ ಏನಾಗ್ತವ. ಬಾಡಿಗೆ ಅವನಂಗಿದ್ರೆ ಆರಾಮಿರ್ತ. ನಾವು ಓನರ್ ಗತ್ಲೆ ಮಾಡ್ಲಿಕ್ಕಂದ್ರೆ ಅವನ ಜೀವನ ಕಷ್ಟ ಆಗ್ತದ. ಇಲ್ಲೇನಾಯ್ತು, ಪ್ರಸಾದಿಯ ತಾಮಸ ನಿರಸನ ಸ್ಥಳ. ಪ್ರಸಾದಿ ಅವನಲ್ಲಿರುವಂತ ಅಜ್ಞಾನ ತೆಗೆದು ಹಾಕಬೇಕು. ಪ್ರಸಾದಿ ಹ್ಯಾಂಗ ಇರಬಾರ್ದು ಅಂತ ಮೊದಲು ಹೇಳ್ತಾರ, ಆಮೇಲೆ ಪ್ರಸಾದಿ ಹ್ಯಾಂಗ ಇರಬೇಕು ಅಂತೇಳಿ ಪ್ರಸಾದಿಯ ನಿರ್ದೇಶನ ಸ್ಥಳ ಎರಡನೇ ಸಾಲಿನಲ್ಲಿ ಹೇಳ್ತಾರ. ಮೊದಲು ಪ್ರಸಾದಿ ಅನ್ನೋ ಹ್ಯಾಂಗಿರಬಾರದು ಅಂತ. ಅಡಿಗಡಿಗೆ ಸಿರಿವಂತರೆಂದು ನೋಡಿಕೊಂಬುವುದು ಉಪಜೀವಿತ ಪ್ರಸಾದ. ಬಡವರೆಂದು ಓರೆ ಮಗ್ಗುಲಾಗಿ ಕೊಂಬುವುದು ತುಡುಗುಣಿಯ ಪ್ರಸಾದ. ನಚ್ಚು ಮಚ್ಚಿನಿಂದೆ ಎಳೆದು ಸೆಳೆದುಕೊಂಬುವುದು ದಳಾದುಳಿ ಪ್ರಸಾದ. ಇಕ್ಕದವರ ನಂಜಿಸಿಕೊಂಡು ಕೊಂಬುವುದು ಪೀಡೆಕಾರರ ಕರ್ಮ ಪ್ರಸಾದ. ಇಕ್ಕುವಾತ ಮನದಲ್ಲಿ ಗುಡಿಗಟ್ಟಿ ಕೊಂಬುವುದು ಸಮಯ ಪ್ರಸಾದ. ವೇಷಧಾರಿ ಹುಸಿ ಹುಂಡರಲ್ಲಿ ಕೊಂಬುವುದು ಹುಸಿ ನುಸುಳು ದಸಗೇಡಿ ಪ್ರಸಾದ. ಅರಿವು ಆಚಾರಹೀನರಾದ ಸಂಕಲ್ಪರಲ್ಲಿ ಕೊಂಬುವುದು ಸಂದೇಹ ಕಂದಿನ ಪ್ರಸಾದ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಪ್ರಸಾದಿಗಳ ಅಪೂರ್ವರಯ್ಯ. ಇವೆಲ್ಲ ಏನು ಇರಬಾರ್ದು ಅಂತ ಹೇಳಕತ್ತಾರ. ಅಡಿಗಡಿಗೆ ಸಿರಿವಂತರೆಂದು ನೋಡಿಕೊಂಬು. ಊಟಕ್ಕೆ ಹಾಕ್ತೀವಿ, ತಮ್ಮದೇ ಆದವಂತ ಶ್ರೀಮಂತಿಕೆ ಪ್ರದರ್ಶನ ಮಾಡೋರು ಎಲ್ಲರಿಗೂ ಊಟಕ್ಕೆ ಹಾಕಿ, ಇಷ್ಟು ಮಂದಿಗೆ ಊಟಕ್ಕೆ ಹಾಕಿವಿ, ಅಷ್ಟು ಮಂದಿಗೆ ಊಟಕ್ಕೆ ಹಾಕಿವಿ, ಅದು ಮಾಡಿ ಇದು ಮಾಡಿ ಪ್ರಸಾದ ಮಾಡ್ತೀವಿ ಅನ್ನೋದು ಅದೇನು ಉಪಜೀವಿತದ ಪ್ರಸಾದ. ಉಪಜೀವನ ಬೇರೆ, ಜೀವನ ಬೇರೆ. ಉಪಜೀವನ ಅಂತಂದ್ರೆ ಬಡದಾಡಿ ರೊಕ್ಕ ರೂಪಾಯಿ ಏನೆಲ್ಲ ಗಳಿಸಿ ಏನೇನೋ ಮಾಡ್ತೀವಲ್ಲ ಅದು ಉಪಜೀವನ. ಜೀವನ ಅಂತಂದ್ರೆ ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಕೊಂಡು ಬದುಕೋದು ನಿಜ ಜೀವನ. ಪರಮಾತ್ಮನ ಮಾರ್ತು ಬರೇ ರೊಕ್ಕಕ್ಕೆ ಬೆನ್ನು ಬಿದ್ದದ್ದು ಅದು ಉಪಜೀವಿತ ಪ್ರಸಾದ. ಅಲ್ಲಿ ಏನು ಗುರುಲಿಂಗ ಜಂಗಮ ಇರಲ್ಲ, ಏನೂ ಇರಲ್ಲ, ಬರೀ ಶ್ರೀಮಂತಿಕೆ ಪ್ರದರ್ಶನ ಮಾಡೋದೇ ಇರ್ತದ. ಅದಕ್ಕೆ ಅದು ಉಪಜೀವಿತದ ಪ್ರಸಾದ. ಅಡಿಗಡಿಗೆ ಅಂದ್ರೆ ಮೇಲಿಂದ ಮೇಲೆ ತಾನೇ ಶ್ರೀಮಂತ ಅಂತ ತೋರಿಸ್ಕೊಳ್ಳಕ್ಕ ಒಂದಿಷ್ಟು ಮಾಡ್ತಿರ್ತಾರ, ಅದು ಉಪಜೀವಿತದ ಪ್ರಸಾದ. ಮತ್ತೊಂದಿಷ್ಟು ಮಂದಿ ಏನದಾರ, ಬಡವರೆಂದು ಓರೆ ಮಗ್ಗುಲಾಗಿ ಕೊಂಬುವುದು ತುಡುಗುಣಿಯ ಪ್ರಸಾದ. ಪ್ರಸಾದ ಪರಮಾತ್ಮ ಕೊಟ್ಟ ಪ್ರಸಾದವನ್ನ ನೀಡ್ಕೊಂಡು ಹೋಗಿ ಅಲ್ಲೆಲ್ಲರ ಮರಿ ಕೂತಿರ್ತಾರ. ಭಿಕ್ಷುಕರು ಬಡವರು ಸಪರೇಟ್ ಕೂತಿರ್ತಾರಲ್ರಿ, ಅವರೆಲ್ಲರೂ ಒಂದ್ ಕಡೆ ನೀಡ್ಕೊಂಡು ಹೋಗಿ ಪರಮಾತ್ಮ ಕೊಟ್ಟ ಪ್ರಸಾದ ಸಂತೋಷವಾಗಿ ತಿನ್ನೋದು ಬಿಟ್ಟು ಯಾರೇನಂತಾರೋ ಏನೋ ಅಂತೇಳಿ ಬಡವರೆಂದು ಓರೆ ಮಗ್ಗುಲಾಗಿ ಕೊಂಬೋದು ತುಡುಗುಣಿಯ ಪ್ರಸಾದ. ಪರಮಾತ್ಮ ನಿಮಗೆ ಕೊಟ್ಟಾನ, ಉಣದ್ ಬಿಟ್ಟು ಏನ್ ಮಾಡ್ತಾರ, ಹೋಗಿ ಎಲ್ಲಾರು ಮರಿ ಕೂತ್ ತಿನ್ನೋದು, ಯಾರಿಗೆ ಕಾಣ್ಲಾರ್ದಂಗೆ ತಿನ್ನೋದು, ಇಂಥ ಮಾಡ್ತಿರ್ತಾರೆ. ಯಾಕಂದ್ರೆ ನಾವು ಸಣ್ಣವರು, ನಾವು ಬಡವರು ಅಂತೇಳಿ ಕೀಳರಿಮೆ ಇರ್ತದ ಅವ್ರ ಹತ್ರ. ಹಿಂಗಾಗಿ ಅವರೆಲ್ಲರೂ ಒಂದ್ ಕಡೆ ಸೈಡಿಗೆ ಹೋಗಿ ಕೂತಿರ್ತಾರೆ. ಹಂಗ ಮಾಡಬಾರ್ದು, ಅವೆಲ್ಲ ತಪ್ಪು. ಎಲ್ಲರೂ ಕೂಡಿ ಉಣಬೇಕು. ನಚ್ಚು ಮಚ್ಚಿನಿಂದ ಎಳೆದು ಸೆಳೆದುಕೊಂಬುವುದು ದಳಾದುಳಿ ಪ್ರಸಾದ. ಒಂದಿಷ್ಟು ಮಂದಿ ಹೆಂಗಿರ್ತಾರಂದ್ರ, ಎಲ್ಲಿ ಊಟ ಸಿಗ್ತದ, ಎಲ್ಲಿ ಏನ್ ಸಿಗ್ತದ, ಬರೇ ಅದನ್ನ ಪಡ್ಕೋಬೇಕನ್ನೋರೇ ಇರ್ತಾರ. ಅವ್ರೇನ್ ಕೊಡ್ಬೇಕನ್ನೋರು ಇರಂಗೇ ಇಲ್ಲ. ಒಟ್ಟು ಹೊಡ್ಕೊಂಡು ಹೋಗೋದೆ, ಎಲ್ಲಿ ಸಿಗ್ತದ ಅಲ್ಲಿ ಉಣ್ಕೊತ ಹೋಗ್ತಿರಿ ಹೇಳೋರು ಇರ್ತಾರೆ. ಅವ್ರು ನಚ್ಚು ಏನಂತಾರ, ಪ್ರಸಾದ ಅಂತಾರ.
ತಾನು ದುಡಿದದ್ದು ತನಗೆ ಪ್ರಸಾದ, ಯಾರೋ ಮಾಡಿಟ್ಟದ್ದು ತನಗೆ ಹೆಂಗ್ ಪ್ರಸಾದ ಆಗ್ತಿರ್ತದೆ? ಪ್ರಸಾದ ಅನ್ನೋದು ಪುಕ್ಷಟೆ ಉಣಕತ್ ಹೋಗ್ತಿರ್ತಾರೆ ಅಂಥವ್ರು ಒಂದಿಷ್ಟು ಮಂದಿ ದಳಾದುಳಿ ಪ್ರಸಾದಗಳು. ಇನ್ನೊಂದಿಷ್ಟು ಮಂದಿ ಏನ್ ಮಾಡ್ತಾರಂದ್ರ ಇಕ್ಕದವರನ್ನು ಅಂಜಿಸಿಕೊಂಡು ಕೊಂಬುವುದು ಪೀಡೆಕಾರರ ಪ್ರಸಾದ. ಅವ ಯಾರಿಗೂ ರೊಕ್ಕನೆ ಕೊಡಲ್ಲ ನೋಡಪ್ಪ, ಬಹಳ ಜಿಬ್ಬುಕದನ, ಅವನಿಗೆ ಹೋಗಿ ಎಲ್ಲರೂ ಕೂಡಿ ಸತಾಯಿಸಿ ಅವನ ಮೇಲೆ ರೊಕ್ಕ ವಸೂಲಿ ಮಾಡಮು ಅಂತೇಳಿ ಅವ ಕೊಡಬಾರ್ದನ್ನವ್ರು ಬಂದ್ಲಿ ಹೋಗಿ ರೊಕ್ಕ ವಸೂಲಿ ಮಾಡಿ ತಂದು ಪ್ರಸಾದ ಮಾಡೋರು ಒಂದಿಷ್ಟು ಮಂದಿ ಪಟ್ಟಿ ಎತ್ತಲಕ್ ಬರ್ತಾರ, ನೋಡಿರಿಲ್ಲ? ಅವರೆಲ್ಲರೂ ಕಾಡೋದು ಬೇಡೋದು ಭಾಳ ಮಾಡ್ತಿರ್ತಾರ. ಕಾಡ್ಲಕ್ ಕಾಡಿ ಕಾಡಿ ಬೇಡಿ ತಂದದ್ದು ಅದು ಪ್ರಸಾದ ಆಗಂಗಿಲ್ಲ. ಅದಕ್ಕೇನಂತಾರ? ಪೀಡೆಕಾರರ ಪ್ರಸಾದ, ಕರ್ಮ ಪ್ರಸಾದ. ಇಕ್ಕುವಾತ ಮನದಲ್ಲಿ ಗುಡಿ ಕಟ್ಟಿಕೊಂಬುವುದು ಸಮಯ ಪ್ರಸಾದ. ಮನಸ್ಸಿನಾಗೆ ಭಾರಿ ದೊಡ್ಡ ಧನ್ಯತಾ ಭಾವ, ಬಹಳ ದೊಡ್ಡ ಕೆಲಸ ಮಾಡೀನಿ, ಇಷ್ಟು ಮಂದಿಗೆ ಊಟಕ್ಕೆ ಹಾಕಿನಿ ಅಂತೇಳಿ ಮನಸ್ಸಿನಾಗ ಅದನ್ನೇ ಮಾಡಿದೇನೆಂಬುದು ಮನದಲ್ಲಿ ಹೊಳೆದೊಡೆ ಏಳಿಸಿ ಕಾಡಿತ್ತು ಶಿವನ ಡಂಗುರ. ಅದು ಮನಸ್ಸಿನಾಗೆ ಇಟ್ಕೊಂಡು ಭಾರಿ ತನ್ನಷ್ಟಕ್ಕೆ ತಾನು ಪವಿತ್ರ ಜೀವಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನಲ್ಲ, ಅವಂದೇಂತದಪ್ಪ ಅಂದ್ರೆ ಒಳಗೆ ಗುಡಿ ಕಟ್ಕೊಂಡು ಗುಡಿಯಾಗಿ ದೇವರ ಗತ್ಲೆ ಆಗ್ಬಿಟ್ಟಾನ, ತನ್ನ ಪಾಡಿಗೆ ತಾನು. ಅದಕ್ಕೇನಂತಾರ? ಸಮಯ ಪ್ರಸಾದ. ಮುಂದೆ ವೇಷಧಾರಿ ಹುಸಿ ಹುಂಡರಲ್ಲಿ ಕೊಂಬುವುದು ಹುಸಿ ನುಸುಳು ದಸಗೇಡಿ ಪ್ರಸಾದ. ಏನೋ ಒಂದು ವೇಷ ಹಾಕೋತಿರ್ತಾರೆ, ಕುರುಡು ಕುಂಟ ಭಿಕ್ಷುಕ ಯಾವುದೋ ಒಂದು ವೇಷ ಹಾಕೊಂಡು ಹಂಗೋ ವೇಷಧಾರಿ ಮಾಡಿ ಜನರಿಗೆ ಮರಳು ಮಾಡಿ ಅವ್ರ ಬಲ್ಲಿದ ರೊಕ್ಕ ಅವ್ರ ಬಲ್ಲಿದ ಪದಾರ್ಥಗಳು ತಗೊಂಡು ಬಂದು ತಿಂತಾರಲ್ಲ, ಆ ಪ್ರಸಾದ ಏನಂದ್ರೆ ದಸಗೇಡಿ ಪ್ರಸಾದ. ಎದಕ್ ಮಾಡ್ತಾರತ್ತೆ ಗೊತ್ತಿಲ್ಲ, ಎಟ್ಟ ಹುಚ್ಚುಚ್ಚು ಮಾಡ್ತಿರ್ತಾರ. ಅರಿಯುವ ಆಚಾರ ಹೀನರಾದ ಸಂಕಲ್ಪರಲ್ಲಿ ಕೊಂಬುವುದೇ ಸಂದೇಹ ಕಂದಿನ ಪ್ರಸಾದ ಅಂತ ತಿನ್ನಬಾರ್ದು. ಅರಿವಿಲ್ಲ ಆಚಾರ ಇಲ್ಲ, ಸಿಕ್ಕವ್ರ ಬಲ್ಲಿ ಹೋಗಿ ಏನ್ ಕೊಟ್ಟದ್ದು ತಿಂತಾರ ಅಂತಂದ್ರ ಅದು ಸಂದೇಹ ಕಂದಿನ ಪ್ರಸಾದ. ಮುಂದೆ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಪ್ರಸಾದಿಗಳು ಅಪೂರ್ವರಯ್ಯ. ನಿಮ್ಮ ಶರಣರು ಎಲ್ಲಿ ಬೇಕಲ್ಲಿ ಪ್ರಸಾದ ತಗೊಳಂಗಿಲ್ಲ, ಅದು ತಗೊಳ್ಳೋದಕ್ಕಿಂತ ಮೊದಲು 10 ಸಾರಿ ಆಲೋಚನೆ ಮಾಡ್ತಾರ. ಅವರು ಭಾರಿ ಅಪೂರ್ವರು, ಶ್ರೇಷ್ಠರಪ್ಪ ಅಂತ. ಒಬ್ಬ ಸ್ವಾಮಿ ಒಬ್ಬ ದೊಡ್ಡ ಶ್ರೀಮಂತ ಸ್ವಾಮೀಜಿ ಕರೆಸಿ ಊಟಕ್ಕೆ ಹಾಕ್ತಾರ. ಅವ್ರ ಮನಿ ಒಳಗೆ ಬಾಟ್ಲ ಚಮಚ ತಟ್ಟೆ ಎಲ್ಲ ಬಂಗಾರದವ ಇರ್ತಾವ. 100 ಬಾಟ್ಲ ಮಾಡಿಸ್ಬಿಟ್ಟಿರ್ತಾನೆ, ರೊಕ್ಕ ಇರ್ತಾವ ಅಂತೇಳಿ. ಅವೆಲ್ಲ ತಂದು ಪ್ರತಿಯೊಂದ್ರಾಗ ಒಂದೊಂದು ಏನೋ ತಂದು ನೀಡೋದು ಅದು ಮಾಡೋದು ಮಾಡ್ತಿರ್ತಾರ. ಇಷ್ಟೆಲ್ಲ ಬಾಟಲ್ಗಳು ಅದಾವ ಅಂತಂದ್ರೆ ಒಂದು ಬಾಟ್ಲ ನಾ ತಗೊಂಡು ಹೋದ್ರೆ ಇವನಿಗೆ ಏನ್ ಗೊತ್ತಾಗ್ತದ ಅಂತೇಳಿ ಅವ್ನು ಸ್ವಾಮಿ ಅದೊಂದು ಬಾಟ್ಲ ಹಾಕೊಂಡ್ಬಿಡ್ತಾವ. ಹಾಕೊಂಡು ಹೋಗ್ಬಿಡ್ತಾನ. ಚಂದ ನಿದ್ದೆ ಹತ್ತತಿರ್ತದ ದಿನ. ಅಂತ ಸ್ವಾಮಿ ನಿದ್ದೆ ಕೆಡ್ಸ್ಕೊಂಡ್ಬಿಡ್ತಾನೆ. ಇದೇನಪ್ಪ, ಅದು ತಂದ ಮೇಲೆ ನನ್ನ ನಿದ್ದೆ ಹೋಯ್ತು, ಬುದ್ಧಿ ಹೋಯ್ತು, ಎಲ್ಲಾನು ಹೋಯ್ತು, ಇದೇನ್ ಪರಿಸ್ಥಿತಿ ಅಂತೇಳಿ ಮತ್ತೇನ್ ಮಾಡ್ತಾನ, ಅವ್ರ ಮನೆಗೆ ಹೋಗ್ತಾನ. ಹೋಗಿ ನೀ ಏನ್ ಕೆಲಸ ಮಾಡ್ತೇಪ್ಪ? ನಾವು ಭಾರಿ ದೊಡ್ಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಅದೇನ್ರಿ, ಮತ್ತೆ ಕಾಂಟ್ರಾಕ್ಟರ್ನೊಳಗೆ ಸತ್ಯ ಶುದ್ಧ ಕಾಯಕ ಏನು ಹೆಂಗಿರ್ತದೆ? ಅದು ಸುಳ್ಳು ರೀ. ನಮಗವ್ರು ಕೊಡಾಗೆ ಸರ್ಕಾರದವರು 40%, 50%, 60% ಎಲ್ಲ ತಾವೇ ಇಟ್ಕೊಂಡಕ್ಕೆ ನಮಗೊಂದು 30-40% ರೊಕ್ಕ ಕೊಟ್ಟಿರ್ತಾರ್ರಿ. ನಾವು ರೊಕ್ಕ ಹಾಕಿ ಅದನ್ನು ಮಾಡಿ ಬಿಲ್ ಎತ್ತಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಲಂಚ ಕೊಟ್ಟು ಮತ್ತೇನ್ ಮಾಡ್ಬೇಕು? ಆ ಕೆಲಸ ಎಲ್ಲ ಕೆಡಿಸಿ ಹಾಳು ಮಾಡಿ ನಾವು ಏನ್ ಮಾಡ್ಬೇಕಾಗ್ತದ? ಬಿಲ್ ಎತ್ತಿ ನಮಗೊಂದಿಟ್ಟು ಲಾಭ ಮಾಡ್ಕೋಬೇಕಾಗ್ತದ. ಹಿಂಗಾಗಿ ಆ ಸತ್ಯ ಶುದ್ಧದಲ್ಲಿಂತ ನಾವು ಬಹಳ ದೂರ ಇದೀವಿ. ಎದಕ್ರಿ? ಮೊನ್ನೆ ಊಟ ಮಾಡಿ ಹೋಗಿ ಇವತ್ತಾಕೆ ನೀ ಏನ್ ಮಾಡ್ತೀಯ ಅಂತ ಕೇಳಕತ್ತಿಲ್ಲ. ಅದಕ್ಕೆ ನನಗೆ ಯಾಕೆ ಕೇಳಕತ್ತೀನಿ ಅಪ್ಪ ಅಂತಂದ್ರ, ಆ ಅನ್ನ ಉಂಡ ಮೇಲೆ ನನ್ನ ಮನಸ್ಸಿನೊಳಗ ಒಂದು ಕೆಟ್ಟ ಭಾವನೆ ಬಂದು ನಾ ಏನ್ ಮಾಡಿಬಿಟ್ಟೀನಿ,
ನಿಮ್ಮ ಮನೆ ಒಳಗಿಂದ ಒಂದು ಬಂಗಾರದ ಬಟ್ಲ ನಾ ಎತ್ಕೊಂಡು ಹೋಗೀನಿ. ಈ ಕಳ್ಳತನ ಮಾಡ್ಬೇಕನ್ನಂತ ಬುದ್ಧಿ ನನಗೆ ಯಾಕೆ ಬತ್ತು ಅಂತಂದ್ರ, ಕಳ್ಳತನ ಮಾಡಿ ತಂದು ಹಾಕಿದ ಅನ್ನ ತಿಂದದ್ದಕ್ಕೆ ನನಗಿಂತ ಕೆಟ್ಟ ಬುದ್ಧಿ ಬಂತಪ್ಪ. ಅದ್ರ ಸಲುವಾಗಿ ಬುದ್ಧಿ ಎಲ್ಲಿದು ಬಂತು ಅಂದ್ರೆ ಇಂಥ ಅನ್ನದಿಂದ ಇಂಥ ಬುದ್ಧಿ ಬಂತು ನಮಗ. ಹೀಗಾಗಿ ಅದು ಅನ್ನದ ಪ್ರಭಾವ ಒಂದು ವಾರ ಹಂಗ ಇರ್ತದ. ಆ ಪ್ರಭಾವ ಮುಗಿದ ಮೇಲೆ ಏನಾಗ್ಬಿಡ್ತು, ಮತ್ತೆ ನನಗೆ ಹೊಳ್ಳಿ ನನ್ನ ಮೂಲ ಪ್ರವೃತ್ತಿ ಆರಂಭ ಆಗ್ಯದ. ನಾನು ಶುದ್ಧ ಬ್ರಹ್ಮ, ಶುದ್ಧವಾಗಿ ಇರಬೇಕಾಗಿತ್ತು. ಆದ್ರೆ ಅಂತ ಒಂದು ಕೇಳಲಾರ್ದೆ ಹೇಳಲಾರ್ದೆ ಬಂದು ನೀ ಏನ್ ಕೆಲಸ ಮಾಡ್ತಿ ಏನು ಅಂತ ಕೇಳಿ ನಿನ್ನ ಸತ್ಯ ಶುದ್ಧ ಕಾಯಕ ಮಾಡಿದ್ರಾಗ ನನಗೆ ಪ್ರಸಾದ ಮಾಡಿಸ್ತಿದ್ರೆ ನಾನು ಸರಿಯಾಗಿರ್ತೀನಿ, ನೀನು ಸರಿಯಾಗಿರ್ತೀನಿ ಅಂತ ಜ್ಞಾನ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ನಿನ್ನ ಸೌಕರ್ಯ ಒಂದು ಪ್ರಭಾವಕ್ಕೊಳಗಾಗಿ ನಾನು ನಿಮ್ಮ ಮನೆಗೆ ಬಂದು ಉಂಡದ್ದಕ್ಕೆ ನಾನು ಇವತ್ತ ಕಳ್ಳನಾಗ್ಬೇಕಾಗ್ಯದ. ನಿನ್ನ ಬಟ್ಲ ನೀನು ವಾಪಸ್ ತಗೊಂಡ್ಬಿಡಪ್ಪ. ಕಳ್ಳರ ಅನ್ನ ತಿಂದು ಕಳ್ಳಾಗಿ ಕಳ್ಳತನ ಮಾಡಂತ ಪರಿಸ್ಥಿತಿ ಬಂದು ನಿದ್ದಿಗೆಟ್ಟದ ನನಗ. ಹಿಂಗಾಗಿ ನಾನೇನ್ ಮಾಡ್ಬೇಕಾಗ್ಯದ, ಶುದ್ಧ ಆಗಿ ಇರಬೇಕಾಗ್ಯದ. ನಾನು ಇದು ತಗೋ ಅಂತೇಳಿ ಅವನ ಬಟ್ಲ ಅವನಿಗೆ ಕೊಟ್ಟು, ಇನ್ನು ಮುಂದೆ ಸಾಧ್ಯ ಇತ್ತಂದ್ರೆ ಅಂಥವು ಕಂತ್ರಾಟ್ ಕೆಲಸಗಳೆಲ್ಲ ಬಿಟ್ಟು ಸತ್ಯ ಮಾರ್ಗದಿಂದ ಶುದ್ಧ ಮಾರ್ಗದಿಂದ ದ್ರವ್ಯವನ್ನು ಸಂಪಾದಿಸಿ ಆ ದ್ರವ್ಯವನ್ನ ತಂದು ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿ ಒಕ್ಕುದ ಮಿಕ್ಕುದು ಪ್ರಸಾದ ಅಂತೇಳಿ ಸ್ವೀಕಾರ ಮಾಡು. ಆವಾಗ ನಿಮ್ಗೇನಾಗ್ತದ, ಜನ್ಮ ಸಾರ್ಥಕ ಆಗ್ತದ. ಮನುಷ್ಯ ಜನ್ಮಕ್ಕೆ ಬಂದದ್ದಕ್ಕೆ ಮೋಕ್ಷ ಆಗ್ತದ. ಒಳ್ಳೆ ಸಾಧಕನಾಗು, ಇದು ನಮ್ಮ ಉಪದೇಶ ನೋಡಪ್ಪ ಅಂತೇಳಿ. ನಮ್ಮ ಶುದ್ಧ ಬ್ರಹ್ಮಪೀಠದ ಪಾಠ ಕೇಳೋದರಿಂದ ಸಂಗಯ್ಯ ಸ್ವಾಮಿಗಳಂತದಾರ. ಅವರು ಬೆಂಗಳೂರಾಗ ಇಂಜಿನಿಯರ್ ಅದಾರ. ನಿಮ್ಗೆ ಯಾರಿಗಾರ ಪರಿಚಯ ಇದ್ರು ಇರ್ಬೋದು. ಇಂಜಿನಿಯರ್ ಇದ್ದವರಿಗೆ ಇದು ಕನೆಕ್ಷನ್ ಸಿಕ್ಕಿಬಿಡ್ತು. ಸಿಕ್ಕ ಮೇಲೆ ಪಾಠ ರೆಗ್ಯುಲರ್ ಆಗಿ ಕೇಳಿದ್ರು. ಕೇಳಿದ ಮೇಲೆ ಏನಾಯ್ತು, ಅಲ್ಲಿ ನಡೆಯ ಕೆಲಸನೇ ಬೇರೆ, ಲೆಕ್ಕಪತ್ರ ಮಾಡೋದೇ ಬೇರೆ. ಆ ಲೆಕ್ಕಪತ್ರ ಬೇರೆ, ರೊಕ್ಕ ಬೇರೆ, ನಡೆಯ ಕೆಲಸನೇ ಬೇರೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಈ ರೀತಿ ಆದರೆ ನನ್ನ ಅಮೂಲ್ಯವಾದ ಮನುಷ್ಯ ಜನ್ಮ ಏನಾಗ್ತದ, ವ್ಯರ್ಥ ಆಗ್ತದ. ಇಡೀ ಬೆಂಗಳೂರಾಗ ಎಷ್ಟು ಮಂದಿ ಇಂಜಿನಿಯರ್ಗಳು ಅದಾರ, ಅಷ್ಟು ಇಂಜಿನಿಯರ್ಗಳಿಗೆ ಇವ ಶಿಖಾಮಣಿ ಇದ್ದಂಗೆ, ಪವಿತ್ರ ಇಂಜಿನಿಯರ್. ಏನ್ ಮಾಡ್ದ, ಇಂಜಿನಿಯರಿಂಗ್ ನೌಕರಿ ಬಿಟ್ಟ. ಬಿಡಬೇಡೋ ಅಂತ ಹೇಳಿದ್ರೆ ಬಿಟ್ಟು ಏನ್ ಮಾಡ್ತೀಪ್ಪ ಅಂತಂದ್ರೆ, ಯಾವದರೆ ಗುಡಿಯಾಗ ಒಂದು ದೇವಸ್ಥಾನದೊಳಗೆ ಸೇವಾ ಮಾಡಿ ಯಾರೇ ನೈವೇದ್ಯ ಕೊಟ್ಟದ್ದು ಪ್ರಸಾದ ತಿಂದು ಬದುಕ್ತೀನಿ ಹೊರತು ಇಂಥ ಕೆಲಸ ಮಾಡಿ ನನ್ನ ಜನ್ಮ ವ್ಯರ್ಥ ಮಾಡ್ಕೊಳ್ಳಲ್ಲ ಅಂತೇಳಿ ಏನ್ ಮಾಡ್ದ, ಸಂಗಯ್ಯ ಈಗೋರಿ ರೇವಣಸಿದ್ದೇಶ್ವರ ಗುಡಿ ಅಂತದ ರಾಜಾಜಿನಗರ, ಅಲ್ಲೆಲ್ಲೇ ಅದ ನೋಡ್ರಿ ಸಂಗಯ್ಯ ಸ್ವಾಮಿಗಳು ಅಂತೇಳಿ ಅರ್ಚಕರದಾರ. ರಾಜಾಜಿನಗರದ ಎಲ್ಲೋ ಅದ ರೇವಣಸಿದ್ದೇಶ್ವರ ಗುಡಿ, ರೇಣುಕಾಚಾರ್ಯರ ಗುಡಿ ಅದ ಇಲ್ಲಿ ಒಂದು. ಆ ಗುಡಿ ಅರ್ಚಕರದಾರ ಸಂಗಯ್ಯ ಸ್ವಾಮಿಗಳು. ನನ್ನ ಬಲ್ಲಿ ನಂಬರ್ ಇದ್ರು ಇರ್ಬೇಕು, ಬಹಳ ದಿನ ಯೂಸ್ ಮಾಡಿಲ್ಲ, ಸಿಕ್ಕರು ಸಿಗ್ತದ. ಇಲ್ಲ ಅಂತಂದ್ರೆ ರೇವಣಸಿದ್ದೇಶ್ವರ ಗುಡಿ ಒಳಗೆ ಸಂಗಯ್ಯ ಸ್ವಾಮಿಗಳು ಅರ್ಚಕರದಾರ. ಇಂಜಿನಿಯರಿಂಗ್ ನೌಕರಿ ಬಿಟ್ಟು ಸತ್ಯ ಶುದ್ಧ ಮಾರ್ಗ ಹಿಡ್ಕೊಂಡು 1-2-3 ವರ್ಷದ ಹಿಂದೆ ಅವ್ರ ಮದುವೆನೂ ಮಾಡ್ಕೊಂಡ್ರು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ರು. ಇದು ಮನುಷ್ಯನಲ್ಲಿ ಬರಬೇಕಾದ ಪವಿತ್ರತೆ. ಏನ್ ಕಡಿಮೆ, ದೇವ್ರು ನಮಗೇನ್ ಕಡಿಮೆ ಮಾಡ್ತಾನ? ಏನೇನಾರ ಮಾಡಿ ದೇವ್ರ ನೆನ್ಸೋದ್ರಕ್ಕಿಂತ ದೇವ್ರ ಸೇವೆ ಮಾಡಿಕೆ ನಾವು ಬದುಕ್ಲಿಕ್ಕೆ ಆಗಂಗಿಲ್ಲ ಏನಂತ ಹೊಳ್ಳಿ ನಮಗೆ ಕ್ವಶನ್ ಕೇಳ್ತಾರೆ. ಈ ಕಂಬಿ ಪ್ರಕಾಶ್ ಅವರು ದೇವಸ್ಥಾನದ ಅರ್ಚಕರು. ಅವ್ರಿಗೆ ದೇವ್ರು ಏನ್ ಕಡಿಮೆ ಮಾಡ್ಯಾನ? ಎಲ್ಲ ರೀತಿ ಚಂದ ಇಟ್ಟನ ಇಲ್ಲ? ಏನೇನಾರ ಕಂತ್ರಿ ಕೆಲಸ ಮಾಡಿಕೆ ದೇವ್ರಿಗೆ ನೆನೆಸ್ಬೇಕು ಕುಂದಿರೋದಕ್ಕಿಂತ ದೇವ್ರ ಸೇವೆನೆ ಮಾಡಿ ಬದುಕೋದು ಪವಿತ್ರ ಜೀವನ ಹೌದಾ ಅಲ್ಲ? ಅದು ಸತ್ಯ ಶುದ್ಧ ಬದುಕು, ಪರಮ ತೊಳೆದು ಮುತ್ತಿದ್ದಂಗ ಅಂತ ಒಂದು ಜೀವನ ಮಾಡ್ಲಕತ್ತಾರ ಅವ್ರು. ಇನ್ನೊಬ್ಬವನು ವೀರೇಶ್ ಕಬ್ಬಿಣ ಕಂತಿ ಮಠ, ಅವ್ರ ತಹಸೀಲ್ ಆಫೀಸ್ನ ಕ್ಲರ್ಕ್ ಪೋಸ್ಟ್, BSc ಆಗಿತ್ತು. ಅವರು ಹಾವೇರಿಯಾಗಿರ್ತಾರೆ. ಈಗ ಫೋನ್ ನಂಬರ್ ಬೇಕಿದ್ರೆ ಕೊಡ್ತೀನಿ. ಇವತ್ತಿಗೂ ಅವ್ರು ನಮ್ಗೆ ಎಲ್ಲ ರಿಯಾಕ್ಟ್ ಮಾಡ್ತಿರ್ತಾರೆ ನಮ್ಮ ಪ್ರವಚನಗಳಿಗೆ. ತಹಸೀಲ್ ಆಫೀಸ್ನಾಗ
ತೊಡೆ ರೊಕ್ಕ ಬರ್ತದನ್ರಿ ಕೆಲಸ ಮಾಡಿದ್ರೆ? ದಿನ ರೊಕ್ಕ ಹಾಕೊಂಡು ಹೋಗ ಮನೆಗೆ. ಈ ಪ್ರವಚನ ಅವರಿಗೆ ಲಿಂಕ್ ಸಿಕ್ಕ ಮೇಲೆ ಏಪ್ಪ ಇಂಥ ಕೆಲಸ ಮಾಡಿದ್ರೆ ನಾವು ಮುಂದಿನ ಜನ್ಮಕ್ಕೆ ಏನಾಗಿ ಹುಟ್ಟಿ ಹೋಗ್ತೀವೋ, ಜನ್ಮ ವ್ಯರ್ಥ ಆಗ್ತದಂತೇಳಿ ಅದನ್ನ ಇಮಿಡಿಯೇಟ್ ಆಗಿ ಹುಷಾರಾಗಿ ಬಿಟ್ರು. ಆ ಡಿಪಾರ್ಟ್ಮೆಂಟ್ ನೌಕರಿನೇ ಬಿಟ್ರು. ಎಂಥ ಶಿಖಾಮಣಿ ಇವರೆಲ್ಲ, ಸಿದ್ಧಾಂತ ಶಿಖಾಮಣಿ ಹೌದಲ್ಲ ಇವತ್ತು. ಸಂಗೈ ಸ್ವಾಮಿಗಳು, ವೀರೇಶ ಕಬ್ಬಿಣ ಕಂತಿ ಮಠ, ಇವ್ರಕ್ಕಿಂತ ಶಿಖಾಮಣಿಗಳು ಇನ್ನೆಲ್ಲ ಜಗತ್ತಿನಾಗ. ಅದನ್ನು ಬಿಟ್ಟು BEd ಹಚ್ಚಿಕೊಂಡು BSc BEd ಆಗಿ ಹೈಸ್ಕೂಲ್ ಟೀಚರ್ ಕೆಲಸ ಮಾಡ್ತಾ ಮಾಡ್ತಾ MSc ಮಾಡಿ ಈಗ ಹಾವೇರಿಯಾಗ ಒಂದು ಕಾಲೇಜ್ ಲೆಕ್ಚರರ್ ಅದಾರ. ನಂಬರ್ ಬೇಕಿದ್ರೆ ಕೊಡ್ತೀವಿ, ಹಚ್ಕೊಂಡು ಮಾತಾಡ್ಸ್ರಿ. ಅವ್ರ ಸಂಗಟ ಮಾತಾಡ್ಸ್ರಿ. ಶುದ್ಧ ಬ್ರಹ್ಮಗಳು ಅವರೆಲ್ಲ, ಶುದ್ಧ ಬ್ರಹ್ಮಗಳು, ಪರಿವರ್ತನೆ ಆದಂತ ಶುದ್ಧ ಬ್ರಹ್ಮಗಳು. ಹಿಂಗೆ ಇನ್ನು ಅದರ ಎಲ್ಲರದು ಹೇಳ್ಕೊತ ಕೂತರ ಸಮಯ ಬಹಳ ಆಗ್ತದ. ಇನ್ನು ಅದರ ಎಲ್ಲರೂ ಆನಂದವಾಗಿ ಅದಾರ, ಸುಖವಾಗಿ ಅದಾರ. ಯಾರು ಹೆಂಗೆ ದುಡ್ಕೋತೀರಿ ಹಂಗೆ ಪಡ್ಕೋತಿರ್ತೀರಿ ಅಷ್ಟೇ. ಏನ್ರಪ್ಪ? ವೀರೇಶ್ ಕಬ್ಬಿಣ ಕಂತಿ ಮಠ ಅಂತ ಕಾಲೇಜ್ ಪ್ರೊಫೆಸರ್, ಹಾವೇರಿ. ಸಂಗಯ್ಯ ಸ್ವಾಮಿಗಳು ರೇವಣ ಸಿದ್ದೇಶ್ವರ ಗುಡಿ, ಅಲ್ಲಿ ರಾಜಾಜಿನಗರದಾಗ ಗುಡಿ ಅದಂತ. ಆ ಗುಡಿಯಾಗ ಅವರು ಅರ್ಚಕರದ. ಆಮೇಲೆ ಕೇಳ್ರಿ. ಈಗ ಅದು ತೆಗಿಲಕ್ಕಾದ್ರೆ ರೆಕಾರ್ಡಿಂಗ್ ಕಟ್ ಆಗ್ತದ. ಮೊಬೈಲ್ ರೆಕಾರ್ಡಿಂಗ್ ಇಟ್ಟಿರ್ತೀವಿ, ಮಾತಾಡಿ ಅವ್ರ ಜೊತೆಗೆ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿಗಳ ಒಂದು ಚರ್ಚೆ. ಉತ್ತಮ ಅಧಿಕಾರಿಗಳಿಗೆ ಮಧ್ಯಮ ಅಧಿಕಾರಿಗಳಿಗೆ ಏನು ವ್ಯತ್ಯಾಸ ಅಂದ್ರೆ, ಉತ್ತಮ ಅಧಿಕಾರಿಗಳಿಗೆ ಜ್ಞಾನ ಹೇಳಿದ ಗುರುಗಳು, ಮಧ್ಯಮ ಅಧಿಕಾರಿಗಳಿಗೆ ಆ ಜ್ಞಾನದಿಂದ ಅವರಿಗೆ ಮೋಕ್ಷ ಆಗಲಾರದ ಕಾರಣ ಮಧ್ಯಮ ಅಧಿಕಾರಿಗಳಿಗೆ ಧ್ಯಾನ, ಉಪಾಸನೆ ಅಥವಾ ಭಕ್ತಿ ಯೋಗ ಹೇಳಿದೆ. ಉತ್ತಮ ಅಧಿಕಾರಿ ಜ್ಞಾನ ಯೋಗಿಗಳು, ಮಧ್ಯಮ ಅಧಿಕಾರಿಗಳು ಧ್ಯಾನ ಯೋಗಿಗಳು ಅಥವಾ ಉಪಾಸಕರು ಅಥವಾ ಭಕ್ತಿ ಯೋಗಿಗಳು. ಇಲ್ಲಿ ತನಕ ಇನ್ನ ನಿಮಗ ಭಕ್ತಿ ಯೋಗ ಚಾಲು ಆಗಿಲ್ಲ, ಇನ್ನ ಜ್ಞಾನ ಯೋಗದಾಗೆ ಅದಿರಿ. 5ನೇ ತರಂಗದೊಳಗೆ ಬಂದರೂ ಸಹಿತ ಇನ್ನ ಜ್ಞಾನ ಯೋಗದೊಳಗೆ ಅದಿರಿ. ಲಯ ಚಿಂತನೆ ಯಾವಾಗ ಆರಂಭ ಆಗ್ತದ ಆವಾಗ ಭಕ್ತಿ ಯೋಗ ಚಾಲು ಆಗ್ತದ. ಅಲ್ಲಿ ತನಕ ಇನ್ನ ಜ್ಞಾನ ಯೋಗದ ಮೆಲುಕು ಹಾಕೋತೇ ನಡೆದಾರ ಗುರುಗಳು. ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಮುಗಿದ ಮೇಲೆ ಇದೇ 5ನೇ ತರಂಗದೊಳಗೆ ಭಕ್ತಿ ಯೋಗ ಆರಂಭ ಆಗ್ತದೆ. ಇದರ ಮುಂದಿನ ಭಾಗ 247ನೇ ವಿಷಯಾಂಕ. ಇಲ್ಲೆಲ್ಲ ಮಾಯೆಯ ಸ್ವರೂಪದ ವರ್ಣನೆ, ನಾಮ ಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪದ ವರ್ಣನೆ ಮತ್ತು ಅದು ಏನೇನು ಮಾಡ್ಲಿಕ್ಕತ್ತದ, ಅದರಿಂದ ಏನಾಗ್ತದೆ ಅನ್ನೋದು ಹೇಳಿ. ಈಗ ಮಾಯೆ
ಅದಕ್ಕ ಅಜ್ಞಾನ ಅಂತ ಯಾಕಂತಾರ ಅಂತಂದ್ರ ತನ್ನನ್ನು ತನಗೆ ಗೊತ್ತಾಗದಂತೆ ಮುಚ್ಚಾಕ್ತದಲ್ಲ, ಆವರಣ ಮಾಡ್ತದಲ್ಲ, ತನ್ನನ್ನು ತಾನು ಅರಿಯದಂತೆ ಮಾಡ್ತದಲ್ಲ, ಅದಕ್ಕ ಏನಂತಾರ, ತನ್ನನ್ನು ತಾನು ಅರಿಯದಂತೆ ಮಾಡುವ ಕಾರಣ ಅದಕ್ಕ ಅಜ್ಞಾನ ಅಂತ. ತನ್ನನ್ನು ತಾನು ಅರಿಯದಂಗ ಆಗಬೇಕಾದ್ರೆ 247ನೇ ವಿಷಯಾಂಕ 154ನೇ ಕಬಿತ್ತ. ಅದರ ವರ್ಣನೆ ಹಿಂಗ ಎಷ್ಟು ದಿವಸ ಆಯ್ತದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಶುದ್ಧ ಬ್ರಹ್ಮಚೇತನ ಇರ್ಬೋದು, ಕೂಟಸ್ಥ ಚೇತನ ಇರ್ಬೋದು, ಬ್ರಹ್ಮಚೇತನ ಇರ್ಬೋದು, ಎಲ್ಲ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಒಂದು ಚೇತನದ ವಿಶೇಷಣಗಳುಳ್ಳಂತ ಚೇತನ. ವಿಶೇಷಣಗಳಂತಂದ್ರೇನು? ಅದರೊಳಗಿರುವಂತ ಗುಣಧರ್ಮಗಳು. ಈಗೊಂದು ಹಾಲದ, ಹಾಲಿಗೆ ಗುಣಧರ್ಮ ಶುಭ್ರತ್ವ, ಅದು ಬೆಳ್ಳಗಿರ್ತದ. ಮತ್ತ ದ್ರವತ್ವ ಅಂತಂದ್ರೆ ಅದು ನೀರಿದ್ದಂಗಿರ್ತದ. ಮತ್ತೆ ಮಧುರತ್ವ, ಹಾಲಿಗೆ ಒಂದು ರೀತಿ ರುಚಿ ಅದ, ಆ ರೀತಿ ಮಧುರತ್ವ, ಈ ರೀತಿ ಗುಣಧರ್ಮಗಳು. ಮತ್ತು ಅಮೃತತ್ವ, ಅದು ಕುಡಿಯೋದ್ರಿಂದ ನಮ್ಮದು ಬದುಕ್ತಿವಿಲ್ಲ. ಬೇರೆ ಏನಾರ ಕುಡಿದ್ರೆ ಸತ್ತೋಗ್ತೀವಿ. ಹಾಲಿನಂಗೆ ಕಾಣುವಂತ ಕಳ್ಳಿ ಹಾಲು, ಎಕ್ಕೆ ಹಾಲು, ಸುಣ್ಣದ ನೀರು ಕುಡಿದ್ರೆ ಸತ್ತೋಗ್ಬಿಡ್ತೇವೆ. ಇದೇನದ ಅಮೃತತ್ವ. ಈ ರೀತಿಯಾದಂತ ವಿಶೇಷಣಗಳು ಹೆಂಗದವೋ ಹಾಗ ಪರಮಾತ್ಮನಿಗೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇನದಲ್ಲ. ಇದ್ರೊಳಗ ಸದ್ರೂಪ ಅನ್ನುವಂತ ವಿಶೇಷಣದೊಳಗ ಏನದ? ಸದ್ರೂಪ ಅನ್ನೋ ವಿಶೇಷಣದೊಳಗ ಆ ಅಜ್ಞಾನ ಆಶ್ರಯ ತಗೊಂಡದ. ಆ ಪರಮಾತ್ಮನ ಸದ್ರೂಪ ಎನ್ನುವ ವಿಶೇಷಣದ ಮೂಲಕ ಪರಮಾತ್ಮನು ಅಜ್ಞಾನಕ್ಕೆ ಆಶ್ರಯ ಕೊಟ್ಟಾನ. ಆಶ್ರಯ ಕೊಟ್ಟ ಮೇಲೆ ಆ ಅಜ್ಞಾನ ಏನ್ ಮಾಡ್ಯದ? ಆ ಪರಮಾತ್ಮನ ಸದ್ರೂಪ ಎನ್ನುವ ವಿಶೇಷಣವನ್ನ ಆಶ್ರಯಿಸಿ ಆತನ ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಎನ್ನುವಂತ 4 ವಿಶೇಷಣಗಳನ್ನು ಅದು ಮುಚ್ಚಾಕ್ಬಿಟ್ಟ. ಅದು ಮುಚ್ಚಾಕಿದ ಪರಿಣಾಮವಾಗಿ ಏನ್ ಮಾಡ್ಯಾನ? ಬ್ರಹ್ಮ ತಾನು ಜೀವ ಅಂತ ತಿಳ್ಕೊಂಡ್ಬಿಟ್ಟಾನ. ಅಜ್ಞಾನಿಯಾಗಿ ದುಃಖಿ ಆಗ್ಯಾನ, ಭಯದೊಳಗದನ, ಚಿಂತೆ ಒಳಗದನ. ಈ ದೇಹ ತಾನು ಅಂತ ತಿಳ್ಕೊಂಡನ, ದೇಹ ತನ್ನದು ಅಂತ ತಿಳ್ಕೊಂಡನ, ಹುಟ್ಟುವವ ತಾನು, ಸಾಯುವ ತಾನು ಅಂತ ತಿಳ್ಕೊಂಡನ. ಹಿಂಗಾಗಿ ಅಜ್ಞಾನಿ ಆಗ್ಯಾನ. ಯಾಕಂದ್ರೆ ಆ ಆವರಣದ ಕಾರಣ. ಮತ್ತೇನಾಗ್ಯಾನ? ದುಃಖಿ ಆಗ್ಯಾನ. ಅವನಿಗೆ ದುಃಖನೇ ಇಲ್ಲ. ಆದ್ರೂ ಈ ಲೌಕಿಕ ಪ್ರಸಂಗಗಳನ್ನ ದುಃಖ ಅಂತ ತಿಳ್ಕೊಂಡು ಶಿವ ಮಂಗಲಕಾರಿ ಅಂತ. ಶಿವನಿಗೆ ಮಂಗಲಕಾರಿ ಅಂತೀರ ಇಲ್ಲ? ಅವನೊಳಗ ಅಮಂಗಲ ಅನ್ನೋದು ಇಲ್ಲೇ ಇಲ್ಲ. ಶಿವ ಮಂಗಲಕಾರಿ ಹೌದಾ ಅಲ್ಲ? ಆ ಮಂಗಲಕಾರಿಯಾದ ಶಿವನ ಕಾರ್ಯದಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಹುಟ್ಟು, ಸಾವು ಏನೇನ್ ಆತಿರ್ತಾವಲ್ಲ ಎಲ್ಲನೂ ಅವನು ಶಿವನ ಲೆಕ್ಕದಾಗ ಮಂಗಲನೇ. ಆ ಮಂಗಲದೊಳಗ ಅಮಂಗಲ ಸೃಷ್ಟಿ ಮಾಡಿದ್ದೇವದು. ಹುಟ್ಟು ಚಲೋ, ಸಾವು ಕೆಟ್ಟ ಅಂತ ಮಾಡಿದ್ದೇವದು ಅಜ್ಞಾನ, ಮಾಯೆ. ಎಲ್ಲನೂ ಪರಮ ಪವಿತ್ರವಾಗಿ ಇದ್ದತ್ನಾಗ ಅದರೊಳಗೆ ಸೂತಕಗಳು ಅಂತ ಮಾಡಿ ಎಲ್ಲಾನು ಗದ್ದಲಕ್ಕೆ ಹಾಕಿಟ್ಟಿದ್ದೇವಂದ್ರೆ ಇದು ಮಾಯೆ. ಮಾಯೆ ವ್ಯವಹಾರದಿಂದ ನೆಗೆಟಿವಿಟಿ ಅಂತೇಳಿ ತಯಾರಾಗ್ಬಿಡುತ್ತೆ, ಕೆಟ್ಟದ್ದು ತಯಾರಾಗ್ಬಿಡುತ್ತೆ. ಪಂಚಾಂಗದೊಳಗ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ, ಇವು 5 ಪಂಚ ಅಂಗಗಳು. ಇವೆಲ್ಲ ಓಸು ಏನದವ? ಪರಮಾತ್ಮನ ದೃಷ್ಟಿಯಲ್ಲಿ ಶುಭವಾರ, ಶುಭ ತಿಥಿ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರ್ಣನೇ ಅದವ ಪರಮಾತ್ಮನ ಸೃಷ್ಟಿಯಲ್ಲಿ. ಆದ್ರೆ ಆ ಒಂದು ಶುಭಕರವಾದಂತ ಪಂಚಾಂಗದಲ್ಲಿ ಅಶುಭವಾರ, ಅಶುಭ ತಿಥಿ, ಅಶುಭ ನಕ್ಷತ್ರ, ಅಶುಭ ಯೋಗ, ಅಶುಭ ಕರಣ ಮಾಡಿದ್ದೇವದು. ಇದು ಇದು ಅಶುಭ ಅಂತ ಹೇಳಂತದ್ದು ಕೆಲಸ ಮಾಡಿದ್ದೇವದು ಅಜ್ಞಾನ.
ಆಶ್ರಯ ತಗೊಂಡು ಈ ಪರಿ ಮಾಡ್ಯದ ದೊಡ್ಡ ಪವರ್ಫುಲ್ ಅದು ಅಜ್ಞಾನ. ಹಿಂಗ ಅದಕ್ಕೆ ಇಲ್ಲಿ ಏನಾಗ್ಲಕ್ಕತ್ತದ, ಸದ್ಗುರುವಿನ ಬಳಿ ಕುಳಿತು ಅರಿವಿಗೆ ಬಂದು ಅಷ್ಟಾವರಣ ಪಂಚಾಚಾರ್ಯ ಷಟಸ್ಥಲ ಸಿದ್ಧಾಂತ ತಿಳ್ಕೊಂಡು, ಅಥವಾ ಇಲ್ಲಿ ಜ್ಞಾನ ಯೋಗ ಸಾಧನೆಯಲ್ಲಿ ನಿಷ್ಕಾಮ ಕರ್ಮೋಪಾಸನೆಗಳಿಂದ ಆರಂಭ ಹೊಂದಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಹೊಂದಿ ಕೊನೆಗೆ ತತ್ವಂ ಪದಾರ್ಥ ಶೋಧನದಲ್ಲಿ ತೊಡಗಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ಮಿ ಸಾಧನೆಗೈದು ಆ ಒಂದು ಮಾಯೆಯ ಕಾರ್ಯಗಳಾದ ಈ ಅಜ್ಞಾನ ಅವಿವೇಕಗಳು ಏನದವ ಅವುಗಳನ್ನು ಕಳ್ಕೊಂಡು ಶುದ್ಧ ಬ್ರಹ್ಮ ಸ್ವರೂಪ ಆಗದು. ಈ ರೀತಿಯಾದಂಥ ಒಂದು ಸಿದ್ಧಿ ಸಾಧನೆ ಮಾಡ್ಕೋಬೇಕಾಗಿದೆ. ಆ ಒಂದು ಆವರಣಗಳನ್ನ ತೆಗೆದು ಏನ್ ಮಾಡಬೇಕು, ಮಾಯೆಯಿಂದ ಆವರಿಸಲ್ಪಟ್ಟಂತ ಆನಂದ ರೂಪವನ್ನ ಆವರಿಸಿದ್ದಕ್ಕೆ ಅದು ದುಃಖ ಆಗ್ಯದಲ್ಲ, ದುಃಖ ಕಳ್ಕೊಂಡು ಆನಂದ ಸ್ವರೂಪ ಆಗ್ಬೇಕು. ಚಿದ್ರೂಪ ಆವರಣ ಮಾಡಿದ್ದಕ್ಕೆ ಅಜ್ಞಾನಿ ಆಗ್ಯಾನಲ್ಲ, ಅಜ್ಞಾನ ಕಳ್ಕೊಂಡು ಜ್ಞಾನಿ ಆಗ್ಬೇಕು. ನಿತ್ಯ ರೂಪಕದ ಆವರಣ ಮಾಡಿದ್ದಕ್ಕೆ ನೀನು ದೇಹ ಅಲ್ಲ, ನೀನು ಆತ್ಮ ಅದಿ ಅಂತೇಳಿ ತನ್ನ ಆವರಣವನ್ನ ಕಳ್ಕೊಂಡು ಆತ್ಮ ಸ್ವರೂಪ ಆಗಿ ಶಾಶ್ವತವಾದ ಆತ್ಮ ನಾನು ಅಂತ ಅನುಭವ ಮಾಡ್ಕೋಬೇಕು. ಮತ್ತೆ ಅಪೂರ್ಣನಾಗಿ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇಲ್ಲ, ನಾನು ಈ ಊರಾಗದೀನಿ, ಇದೇ ನಮ್ಮೂರ, ಇದೇ ನಮ್ಮ ಏರಿಯಾ ಅಂತೇಳಿ ಒಂದು ದೇಶ ಒಂದು ಕಾಲದಲ್ಲಿ ಇದ್ದಕ್ಕೆ ಸೀಮಿತ ಆದಂತ ಬುದ್ಧಿಯಿಂದ ಏನ್ ಮಾಡ್ಬೇಕು, ಈ ದೇಹ ಹುಟ್ಟಿ ಬರೋದಕ್ಕಿಂತ ಮೊದಲು ನಾನಿದ್ದೆ, ಈ ದೇಹ ಸತ್ತಾದ್ಮೇಲೂ ನಾನು ಇರ್ತೀನಿ, ಎಲ್ಲಾ ಕಾಲದಲ್ಲಿ ನಾನಿರುವವನು, ಮತ್ತೆ ಎಲ್ಲಾ ದೇಶದಲ್ಲಿ ಇಲ್ಲಿ ಅಷ್ಟೇ ಇಲ್ಲ, ನಾನು ಎಲ್ಲ ಕಡೆ ಇದ್ದೀನಿ, ಆತ್ಮ ಚೈತನ್ಯದ ಸ್ವರೂಪದಿಂದ ನಾನು ಎಲ್ಲ ಕಡೆ ಇದ್ದೀನಿ ಅಂತೇಳಿ ಪರಿಪೂರ್ಣತೆಯನ್ನ ಸಾಧನೆ ಮಾಡಿ ಆ ಒಂದು ಅಪೂರ್ಣತೆಯನ್ನ ಕಳ್ಕೊಳ್ಳೋದು. ಹಿಂಗೆಲ್ಲ ಸಾಧನೆಗಳು ಮಾಡಬೇಕು. ಓಕೆನಾ? ಅವು ಆವರಣಗಳನ್ನ ನಿರಾವರಣ ಮಾಡಿಕೊಂಡು ಸತ್ಯ ಸ್ವರೂಪರಾಗಬೇಕು. ಮತ್ತ ಅಜ್ಞಾನ ಸದ್ರೂಪದೊಳಗ ಆಶ್ರಯ ತಗೊಂಡದಲ್ರಿ, ಅದು ಅಜ್ಞಾನ ಹೆಂಗ್ ಮಾಡಬೇಕು ಅಂತಂದ್ರ ಆ ಅಜ್ಞಾನವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಅದು ಸತ್ಯಕ್ಕೂ ಆಶ್ರಯ ಕೊಡ್ತದ, ಮಿಥ್ಯಕ್ಕೂ ಆಶ್ರಯ ಕೊಡ್ತದ, ಅದು ಒಳ್ಳೆಯದಕ್ಕೂ ಆಶ್ರಯ ಕೊಡ್ತದ, ಕೆಟ್ಟದಕ್ಕೂ ಆಶ್ರಯ ಕೊಡ್ತದ. ಅಂತ ಒಂದು ಗುಣ ನಮ್ಮೊಳಗೆ ತಗೊಂಡು ಅದನ್ನ ನಾವು ಸದುಪಯೋಗ ಹೆಂಗ್ ಮಾಡ್ಕೋಬೇಕು, ಸನ್ಮಾನ ಆದಾಗನು ಆ ಸದ್ರೂಪದಿಂದ ನಾವು ಚಿತ್ತ ಸಮತೆ ಒಳಗಿರ್ಬೇಕು, ಅಪಮಾನ ಆದಾಗನು ಆ ಒಂದು ಸದ್ರೂಪ ಗುಣದಿಂದ ನಾವು ಚಿತ್ತ ಸಮತೆ ಒಳಗಿರ್ಬೇಕು. ಬ್ಯಾಲೆನ್ಸ್ನಾಗ ಇರೋದಕ್ಕೆ ಅದು ಬೇಕು ನಮಗೆ ಸದ್ರೂಪ. ಲಾಭ ಆದಾಗ ಒಂದ್ ರೀತಿ, ನಷ್ಟ ಆದಾಗ ಇನ್ನೊಂದು ರೀತಿ ಇರ್ತೀವಲ್ಲ, ಅದು ಅಜ್ಞಾನ. ನೀವು ಸದ್ರೂಪ ಬ್ರಹ್ಮ ಆಗಿ ಇದ್ರಿ ಅಂತಂದ್ರೆ ಅದೇನಾಗ್ತದ, ಲಾಭ ಆದ್ರೂ ಒಂದೇ ತರ ಇರ್ತೀರಿ, ನಷ್ಟ ಆದ್ರೂ ಒಂದೇ ತರ ಇರ್ತೀರಿ, ಸನ್ಮಾನ ಆದ್ರೂ ಒಂದೇ ತರ, ಅಪಮಾನ ಆದ್ರೂ ಒಂದೇ ತರ. ಒಂದೇ ತರ ಇರೋಂಥದ್ದು ಕಲಿಬೇಕು. ಒಂದೇ ತರ ಇರೋಂಥದ್ದು ಕಲಿಬೇಕು. ಚಿತ್ತ ಸಮತೆಯಿಂದಿರೋದು ಕಲಿಬೇಕು. ಅದರದ್ದು ಉಪಯೋಗ ತಕ್ಕೋಬೇಕು. ಸದ್ರೂಪತ್ವ ಅದರದ್ದು ಉಪಯೋಗ. ಆನಂದ ರೂಪ ವಿಶೇಷಣದ ಲಾಭ ಏನು? ಆನಂದವಾಗಿರೋದು, ದುಃಖ ಪಡ್ಲಾರ್ದಂಗೆ ಆನಂದವಾಗಿರೋದು. ಚಿದ್ರೂಪ ವಿಶೇಷಣದ ಲಾಭ ಜ್ಞಾನಿಯಾಗಿರೋದು, ಅಜ್ಞಾನಿಗತ್ಲೆ ನಡ್ಕೊಳ್ಳೋದು ಬಿಟ್ಟು ಜ್ಞಾನಿಯಾಗಿರೋದು. ನಿತ್ಯ ರೂಪ ವಿಶೇಷಣ ಅಂತಂದ್ರೆ ಅನಿತ್ಯತೆ, ಎಲ್ಲಿ ಸತ್ತೋತೀನೋ, ಮಾನ ಪ್ರಾಣಗಳು ಎಲ್ಲಿ ಕಳ್ಕೊತೀವೋ ಅಂತೇಳಿ ಭಯ ಅದಲ್ಲ, ಅದನ್ನೆಲ್ಲ ಕಳ್ಕೊಂಡು ನಿರ್ಭಯವಾಗಿ ನಿತ್ಯ ರೂಪವಾಗಿರೋದು. ಹಂಗ ಈ ಸದ್ರೂಪ ಏನು ವಿಶೇಷಣದ ಇದ್ರದ್ದು ಉಪಯೋಗ ಏನಪ್ಪಾ ಅಂದ್ರೆ ಚಿತ್ತ ಸಮತೆ ಒಳಗಿರೋದು. ಒಳ್ಳೆಯದು ಕೆಟ್ಟದ್ದು ಎರಡನ್ನ ಸಮಾನವಾಗಿ ಪರಿಗಣಿಸಿ ನಾವು ನಮ್ಮ ಬ್ಯಾಲೆನ್ಸ್ನಾಗ ನಾವಿರ್ಬೇಕು.
ಎಷ್ಟಾಗ್ಯದ 7:33. ಸತ್ತಾಸ್ಫುರಣ. ಸತ್ತಾಸ್ಫುರಣ ಅಂದ್ರೆ ಮಣ್ಣು ಘಟಕ್ಕೆ ಆಶ್ರಯ ಕೊಟ್ಟಿದೆ. ಇವತ್ತಿದು ಸತ್ತಾಸ್ಫುರಣಕ್ಕೆ ಪೀಠಿಕೆ ಕೊಟ್ಟು ಮುಂದೆ ಸತ್ತಾಸ್ಫುರಣದಿಂದ ಆರಂಭ ಮಾಡ್ಬೇಕು ನಾವೀಗ. ಮಣ್ಣು ಘಟಕ್ಕೆ ಆಶ್ರಯ ಕೊಟ್ಟಿದೆ. ಘಟಕ್ಕೆ ಮಣ್ಣಿರ್ಲಿಲ್ಲ ಅಂದ್ರೆ ಘಟಕ್ಕೆ ಆಶ್ರಯ ಕೊಡ್ಲಿಕ್ಕೆ ಯಾವುದರಿಂದ ಸಾಧ್ಯ? ಮಣ್ಣು ತನ್ನೊಳಗೆ ಘಟಕ್ಕೆ ಆಶ್ರಯ ಕೊಟ್ಟದೆಲ್ಲ ಒಪ್ಕೋತೀರ ಈ ಮಾತು? ಚಿನ್ನ ಆಭರಣಕ್ಕೆ ಆಶ್ರಯ ಕೊಟ್ಟದ. ಮಣ್ಣು ಘಟಕ್ಕೆ ಆಶ್ರಯ ಕೊಟ್ಟಿದೆ, ಆದ್ದರಿಂದ ಅಲ್ಲಿ ಘಟವು ಇರುತ್ತದೆ ಎನ್ನುತ್ತಿದ್ದೇವೆ. ಘಟ ಇದೆ, ಕೊಡ ಆದ ಅಂತೀರಿ. ಆ ಕೊಡ ಮಣ್ಣಿನದೋ ಅಥವಾ ಘಟದ್ದೋ? ಅಲ್ಲಿ ಇರುವಿಕೆ. ಇಲ್ಲಿ ಏನದ ಅಂತ ಕೇಳಿದ್ರೆ ಕೊಡ ಆದ ಅಂತೀರಿ. ಕೊಡಕ್ಕ ಆಶ್ರಯ ಕೊಟ್ಟದ್ದು ಮಣ್ಣು. ಅಲ್ಲಿ ಮಣ್ಣು ಆದ ಅನ್ನೋದು ಸತ್ಯನೋ ಏನು ಕೊಡ ಆದ ಅನ್ನೋದು ಸತ್ಯನೋ? ಮಣ್ಣು ಇರೋದು ಪಾರಮಾರ್ಥಿಕ ಸತ್ಯ, ಕೊಡ ಇರೋದು ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕವಾಗಿ ಕೊಡ ಅದ, ಪಾರಮಾರ್ಥಿಕವಾಗಿ ಅಲ್ಲಿ ಮಣ್ಣೇ ಅದ. ಮಣ್ಣು ಘಟಕ್ಕೆ ಆಶ್ರಯ ಕೊಟ್ಟಿದೆ, ಆದ್ದರಿಂದ ಅಲ್ಲಿ ಘಟವು ಇರುತ್ತದೆ ಎನ್ನುತ್ತಿದ್ದೇವೆ. ಇರುವಿಕೆಯು ಘಟದ್ದೋ ಅಥವಾ ಮಣ್ಣಿನದ್ದೋ? ಅಂದ್ರೆ ಮಣ್ಣಿನ ಇರುವಿಕೆ. ಮಣ್ಣು ತನ್ನ ಅಸ್ತಿತ್ವವನ್ನು ಘಟಕ್ಕೆ ಕೊಟ್ಟಿದೆ. ಹಾಗೆಯೇ ಅಸ್ತಿತ್ವವು ಬ್ರಹ್ಮದ್ದು ತೋರುವಿಕೆ ಜಗತ್ತು. ಇಲ್ಲಿ ಜಗತ್ತು ತೋರ್ತದ, ಬ್ರಹ್ಮಾಂಡ ತೋರ್ತದ, ಪಿಂಡಾಂಡ ತೋರ್ತದ. ಇದೆಲ್ಲ ತೋರುವಿಕೆ ಎದರದು? ಜಗತ್ತಿಂದು. ಅದರದು ಇರುವಿಕೆ ಬ್ರಹ್ಮದ್ದು. ಹಾಗೆ ಸತ್ತಾಸ್ಫುರಣ, ಸತ್ತಾಸ್ಫೂರ್ತಿ ಅಂತಂದ್ರೆ ತನ್ನ ಆಶ್ರಯದಲ್ಲಿರುವ ಮಾಯೆಗೆ ತನ್ನ ಸತ್ತೆಯನ್ನು ಅದಕ್ಕೆ ಕೊಡುವುದು. ವಿಚಾರ ಮಾಡಿ ನೋಡಲಾಗಿ ಅದಕ್ಕೆ ಇರುವಿಕೆ ಇಲ್ಲವೇ ಇಲ್ಲ. ಬ್ರಹ್ಮವೇ ಮಾಯೆಗೆ ತನ್ನ ಸತ್ತೆಯನ್ನು ಕೊಟ್ಟಿದೆ. ಮಾಯೆಗೆ ಬ್ರಹ್ಮ ತನ್ನ ಸತ್ತೆಯನ್ನು ಕೊಟ್ಟದ. ಹ್ಯಾಂಗ ಕೊಟ್ಟದಪ್ಪ ಅಂತಂದ್ರೆ ಆಭರಣಕ್ಕೆ ಚಿನ್ನವು ಸತ್ತೆಯನ್ನ ಕೊಟ್ಟಂತೆ, ಮಡಿಕೆಗೆ ಮಣ್ಣು ಸತ್ತೆಯನ್ನು ಕೊಟ್ಟಂತೆ. ಮಡಿಕೆಗೆ ಮಣ್ಣು ಸತ್ಯ ಕೊಟ್ಟದ, ಆಭರಣಕ್ಕೆ ಚಿನ್ನ ಸತ್ಯ ಕೊಟ್ಟದ, ತನ್ನ ಸತ್ಯ. ಅದೇ ರೀತಿ ಬ್ರಹ್ಮ ಏನ್ ಮಾಡ್ಯಾನ ಈ ಜಗತ್ತಿಗೆ ಅಂತಂದ್ರೆ ಮಾಯೆಗೆ ಅಥವಾ ಅವಿದ್ಯೆಗೆ ಇವನು ಸತ್ಯ ಕೊಟ್ಟ ಬ್ರಹ್ಮ. ಅದಕ್ಕೆ ತನ್ನ ಸತ್ತಾಸ್ಫುರಣ ಅಂದ್ರೆ ಗೊತ್ತಾಯ್ತ್ರ? ಸತ್ತಾಸ್ಫುರಣ, ಸತ್ತಾಸ್ಫೂರ್ತಿ ಕೊಟ್ಟದ್ದು ಯಾವುದು? ಗಡಿಗೆ ಒಳಗ ಮಣ್ಣು. ಸತ್ತಾಸ್ಫೂರ್ತಿ ಪಡ್ಕೊಂಡದ್ದು ಯಾವುದು? ಗಡಿ. ಅದೇ ರೀತಿ ಈ ಜಗತ್ತಿನೊಳಗ ಸತ್ತಾಸ್ಫೂರ್ತಿ ಪಡ್ಕೊಂಡದ್ದು ಯಾವುದು? ಮಾಯೆ. ಮಾಯೆ ಜಗತ್ತು ಇದೇನ್ ಮಾಡ್ಯದ? ಬ್ರಹ್ಮಾಂಡ, ಪಿಂಡಾಂಡ, ಮಾಯೆ ಇದೇನದ ಇದೆಲ್ಲ ಸತ್ತಾಸ್ಫೂರ್ತಿ ಪಡ್ಕೊಂಡದ್ದು. ಇದಕ್ಕೆ ತನ್ನ ಸತ್ತಾಸ್ಫೂರ್ತಿ ಕೊಟ್ಟದ್ದು ಯಾರು? ಬ್ರಹ್ಮ, ಶುದ್ಧ ಬ್ರಹ್ಮ, ಚೇತನ. ಏನಾರ ಹೇಳ್ಬೋದು. ಒಬ್ಬ ಶ್ರೀಮಂತ ಮನೆಯಲ್ಲಿ ಒಬ್ಬ ಆಳು ಮಗ, ಒಬ್ಬ ಶ್ರೀಮಂತನ ಮನೆಯೊಳಗೆ ಒಬ್ಬ ಆಳು ಮಗ. ಆಳು ಮಗನಿಗೂ ಒಬ್ಬ ಮಗನಿದ್ದ, ಆಳು ಮಗನಿಗೆ ಒಬ್ಬ ಮಗ ಇದ್ದ. ಸಾಹುಕಾರನ ಮಗನ ಮದುವೆ ಮಾಡುವ ಇಚ್ಛೆ ಪಟ್ಟ. ಸಾಹುಕಾರ ಏನ್ ಮಾಡ್ದ? ತನ್ನ ಮಗನ ಮದುವೆ ಮಾಡ್ಬೇಕಂತ ಇಚ್ಛೆ ಪಟ್ಟ. ತನ್ನ ಆಳು ಮಗನಿಗೂ ಒಂದು ಕನ್ಯೆಯನ್ನು ನೋಡಿದ. ಆಳು ಮಗನಿಗೂ ಆಳು ಮಗನ ಮಗನಿಗೂ ಅವನಿಗೊಂದು ಕನ್ಯೆ ನೋಡಿದ. ನೋಡಿ ಏನ್ ಮಾಡ್ದ? ತನ್ನ ಮಗನಿಗೂ ಒಂದು ಕನ್ಯೆ ನೋಡಿದ. ಇಬ್ಬರದು ಮದುವೆ ಮಾಡ್ದ. ಮದುವೆ ಮಾಡಿದ ಮೇಲೆ ಏನಾಯ್ತು? ತನ್ನ ಮಗನ ಕೊರಳಲ್ಲೂ ಸಾಹುಕಾರನ ಬಂಗಾರ, ಆಳು ಮಗನ ಕೊಳ್ಳಲ್ಲೂ ಸಾಹುಕಾರನ ಬಂಗಾರ.
ಇಬ್ಬರಿಗೆ ಏನ್ ಮಾಡಿದ, ಬಟ್ಟಿ ಉಡಿಗೆ ತೊಡಿಗೆ ಎಲ್ಲ ಆಳ ಮಗನ ಮಗ ಅವನಿಗೂ ಸಿಂಗಾರ ಮಾಡ್ಯಾನ, ಮದುಮಗನಂಗ ತನ್ನ ಮಗನಿಗೂ ಸಿಂಗಾರ ಮಾಡ್ಯಾನ. ಇಬ್ಬರಿಗೆ ಒಂದೇ ತರ ಸಿಂಗಾರ ಮಾಡ್ಯಾನ. ಮಾಡಿದ್ಮೇಲೆ ಏನಾಯ್ತು, ಇಬ್ರು ಒಂದೇ ತರ ಕಾಣ್ಲಕತ್ತಾರ. ಆಳ ಮಗನ ಮಗನು ಮದುಮಗನೇ, ಇವನು ಮದುಮಗನೇ. ಆದರೆ ಇಬ್ಬರಿಗೆ ಒಂದೇ ತರ ಮದುಮಕ್ಕಳು ಸಿಂಗಾರ ಮಾಡಿ ಒಂದೇ ತರ ಲಗ್ನ, ಏನೂ ಭೇದ ಭಾವ ಮಾಡಂಗಿಲ್ಲ. ನಾವು ಅವ್ರಿಗೂ ಒಂದೇ ತರ ನೋಡ್ಕೋತೀವಿ ಅಂತೇಳಿ ದೊಡ್ಡ ಮನಸ್ಸು ಮಾಡಿ, ದೊಡ್ಡ ಗುಣ ಮಾಡಿ ಮದುವೆಯಲ್ಲಿ ಇಬ್ಬರಿಗೆ ಒಂದೇ ತರ ಡ್ರೆಸ್ ತೊಡಿಸಿ ಒಂದೇ ತರ ಮಾಡ್ಯಾನ ಖರೆ. ಆದ್ರ ಸಾಹುಕಾರ ತನ್ನ ಸಾಹುಕಾರಿಕೆಯನ್ನ ತನ್ನ ಮಗನಿಗೆ ಕೊಡ್ತಾನೋ ಏನು ತನ್ನ ಆಳ ಮಗನ ಮಗನಿಗೆ ಕೊಡ್ತಾನೋ? ತನ್ನ ಮಗನಿಗೆ ಕೊಡ್ತಾನೋ. ಅದರಂತೆಯೇ ಚೇತನದ ಸತ್ತಾ ಸ್ಫೂರ್ತಿ ಮಾಯೆಗೆ ಇದೆ. ಮಾಯೆಗೆ ಸ್ವಂತದ ಸತ್ಯ ಇಲ್ಲ. ಚೇತನದ ಸತ್ತಾ ಸ್ಫೂರ್ತಿಯಿಂದಲೇ ಮಾಯೆ ತೋರುತ್ತದೆ. ವೃತ್ತಿಯಲ್ಲಿ ಆರೂಢ ಅಂದ್ರೆ ಸ್ಥಿತವಾಗಿರುವ ಚೇತನವು ಅಥವಾ ಚೇತನದ ಸಹಿತವಾದ ವೃತ್ತಿಯು ಅಂತಾರ. ಚೇತನ ಸಹಿತ ವೃತ್ತಿ, ವೃತ್ತಿ ಸಹಿತ ಚೇತನ. ಆ ವೃತ್ತಿಯಲ್ಲಿ ಆರೂಢವಾಗಿರೋದು. ಜಗತ್ತಿನ ಉತ್ಪತ್ತಿಯ ವಿಚಾರವಾಗಿ ಮಾಯೆಯ ಬಗ್ಗೆ ಇಲ್ಲಿಯ ಪರ್ಯಂತರ ಹೇಳಿದ್ದು ಆಯಿತು. ಜಗತ್ತಿನ ಉತ್ಪತ್ತಿ ಹ್ಯಾಂಗಾಯ್ತು ಅನ್ನೋದ್ರ ಬಗ್ಗೆ ಹೇಳ್ಕೊತ ಬಂದರ, ವೃತ್ತಿಯಲ್ಲಿ ಆರೂಢ ಅಂದ್ರೆ ಸ್ಥಿತವಾಗಿರುವ ಚೇತನ ಅಥವಾ ಚೇತನ ಸಹಿತವಾದ ವೃತ್ತಿ, ವೃತ್ತಿ ಸಹಿತವಾದ ಚೇತನ ಅಥವಾ ಚೇತನ ಸಹಿತವಾದ ವೃತ್ತಿಯು ಮಾಯೆಗೆ ವಿರೋಧಿಯಾಗಿರುತ್ತದೆ. ಅಲ್ಲಿ ಸದ್ರೂಪ ಆಯ್ತು, ಈಗ ಇಲ್ಲಿ ಚಿದ್ರೂಪ ಚಾಲು ಮಾಡಿಬಿಟ್ರಿ. ಈಗ ಇದು ಮಾಯೆಗೆ ವಿರೋಧಿ ಆಗಿರುತ್ತದೆ ಎಂದು ತಿಳಿಯಬೇಕು. ಸಾಮಾನ್ಯ ಚೇತನವು ಅಂದರೆ ವೃತ್ತಿ ರಹಿತವಾದ ಚೇತನ, ಕೇವಲ ಚೇತನ, ಅದು ಸದ್ರೂಪ ಬ್ರಹ್ಮತ್ವವು ಮಾಯೆಗೆ ವಿರೋಧಿ ಅಲ್ಲ. ವಿಶೇಷ ಚೇತನವು ಅಂದರೆ ವೃತ್ತಿ ಸಮೇತವಾದಂತ ಚೇತನ ಏನದ, ಅದು ಚೇತನ ಸಮೇತವಾದ ವೃತ್ತಿ ಏನದಲ್ಲ, ಅದು ಚಿದ್ರೂಪ ಬ್ರಹ್ಮತ್ವವು ಮಾಯೆಗೆ, ಅಜ್ಞಾನಕ್ಕೆ, ಅವಿದ್ಯೆಗೆ ವಿರೋಧಿಯಾಗಿರುತ್ತದೆ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಎನ್ನುತ್ತಾರೆ. ಗುರುಗಳ ಮುಖದಿಂದ ತತ್ವಮತ್ಯಾದಿ ವಾಕ್ಯಗಳ ಶ್ರವಣ ಮನನಾದಿಗಳಿಂದ ಉಂಟಾದ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಸಹಿತವಾದ ಚೇತನವು ಅವಿದ್ಯೆಗೆ ವಿರೋಧಿಯಾಗಿರುತ್ತದೆ. ಕವಿತ್ವದ ಯಾವ 3 ಪಾದಗಳಿಂದ ಮಾಯೆಯ ಸ್ವರೂಪ ಹೇಳಲ್ಪಟ್ಟಿತು. ಇದು ಇಲ್ಲಿಗೆ ಮುಕ್ತಾಯ ಆಗ್ಲಕತ್ತದ. ತನ್ನ ಒಂದು ಸದ್ರೂಪ ಹೇಳಿ ಆ ಸದ್ರೂಪ ಏನ್ ಮಾಡ್ತು, ಮಾಯೆಗೆ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟು ಬ್ರಹ್ಮಾಂಡ ಪಿಂಡಾಂಡಗಳನ್ನ ಸೃಷ್ಟಿ ಏನೋ ಮಾಡ್ತು. ಆದರೆ ಅಲ್ಲಿ ಗುರುವಿನ ಬಳಿ ಕುಳಿತು ಶಾಸ್ತ್ರಜ್ಞಾನ ಪಡ್ಕೊಂಡು ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರು ಮಾಡಿಕೊಂಡು ತನ್ನ ಚಿದ್ರೂಪವನ್ನು ಆವರಿಸಿದಂತ ಅಜ್ಞಾನವನ್ನು ಕಳ್ಕೊಂಡಾಗ ಆ ಚಿದ್ರೂಪ ಏನದ ಈ ಅಜ್ಞಾನದ ವಿರೋಧಿಯಾದ ಅನ್ನಂತ ವಿಚಾರ ಹೇಳಿ ಇದನ್ನ ಮುಗಿಸ್ಲಕತ್ತಾರ. ಇದರ ಮುಂದಿನ ಭಾಗ ನಾಳೆ ಹೇಳೋಣ. ಇವತ್ತು ಏನ್ ಹೇಳಿವಿ, ಇಲ್ಲಿ ತನ ಏನ್ ಹೇಳಿವಿ ಅನ್ನೋದು ಒಂದಷ್ಟು ರಿವಿಷನ್ ಮಾಡಿ ಇದರ ಮುಂದಿನ ಭಾಗ ಕರ್ಕೊಂಡು ಹೋಗ್ತಾರೆ. ನಾಳೆಗೆ ಇದರ ಮುಂದಿನ ಭಾಗ ಹೋಗೋಣ. ಮುಂದಿನ ಭಾಗಕ್ಕೂ ಹೋಗೋಣ, ಅದರ ರಿವಿಷನ್ ಮಾಡೋಣ. ಇಲ್ಲಿ ತನ ಮಾಡಿದ್ದೆಲ್ಲ ಗಟ್ಟಿ 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 ಮಾಯೆಯ ವರ್ಣನ ಏನ್ ಮಾಡ್ಬೇಕು, ಮುಕ್ತಾಯ ಆಗ್ಬೇಕು. ಬರೇ ಮಾಯೆಯ ವರ್ಣನ ಮಾಡ್ಕೊತ ಕೂತ್ರ ಮಾಯೆಯಿಂದ ಉತ್ಪನ್ನವಾದ ತತ್ವ ಯಾವುದು? ಈಶ್ವರ. ಈಶ್ವರನ ವರ್ಣನ ಮಾಡ್ಬೇಕ ಬೇಡ? ಬರೇ ಮಾಯೆಯ ವರ್ಣನ ಮಾಡ್ಕೊತ ಕೂತೀವಿ ನಾವು. ಅದಕ್ಕೆ ನಾಳೆ ಅಥವಾ ನಾಡಿದ್ದಿನ ತನಕ ಮಾಯೆಯ ವರ್ಣನ ಮುಕ್ತಾಯ ಆಗ್ತದ. ಮುಂದೆ ಮತ್ತೆ ಈಶ್ವರನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಈಗ ಮಾಯೆಯ ಬಗ್ಗೆ ಸಂಪೂರ್ಣ ಅರ್ಥ ಆಗ್ಯದ ನಿಮಗೆ. ಈಶ್ವರನ ವರ್ಣನೆ ಮಾಡ್ತೀವಿ ಅಂದ್ರೂ ಈಶ್ವರನು ಮಾಯೆಯಲ್ಲಿಂತ ಹುಟ್ಟಿದ್ದು ಹೌದಿಲ್ಲ. ಅದರಾಗ ಮಾಯೆಯ ವರ್ಣನೆ ಕಂಟಿನ್ಯೂ ಆಗ್ತದ.
ಬಟ್ ಇನ್ನೊಂದು ರೂಪದಲ್ಲಿ ಅಷ್ಟೇ, ಇನ್ನೊಂದು ರೂಪದಲ್ಲಿ ಆಗ್ತದೆ. ಅದೆಲ್ಲ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳೋ ಮೂಲಕ ಸಾಕಷ್ಟು ಸಮಯ ಆಗಿದೆ. ಇವತ್ತಿನ ಚಿಂತನವನ್ನು ನಾನು ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ಮುಂದೇನು ಮಾಡ್ತೀರಿ ನೋಡ್ರಿ. ಈ ಅನುಬಂಧ ಚತುಷ್ಟಯಗಳನ್ನ ಇವತ್ತು ನಿನ್ನೆ ರಾತ್ರಿನೂ ಹೇಳಿದ್ರು, ಮತ್ತೆ ಇವತ್ತು ಪುನಃ ಅದನ್ನ ಹೇಳಿದ್ರು. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, ಇವುಗಳನ್ನ ನಾಲ್ಕು. ಈ ಸಂಬಂಧದೊಳಗ 4 ರೀತಿಯ ಸಂಬಂಧಗಳು: ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ, ಜನ ಜನಕ ಭಾವ ಸಂಬಂಧ, ಕರ್ತೃ ಕರ್ತವ್ಯ ಭಾವ ಸಂಬಂಧ, ಪ್ರಾಪ್ಯ ಪ್ರಾಪಕ ಸಂಬಂಧಗಳನ್ನ ಮತ್ತೆ ನಮಗೆ ವಿವರವಾಗಿ ತಿಳಿಸಿಕೊಟ್ರು. ಇವತ್ತು ಈ ಸತ್ತಾಸ್ಪೂರಣದ ಬಗ್ಗೆ ನಮಗ ಪೀಠಿಕೆಯನ್ನ ಹಾಕಿಕೊಟ್ರು. ಮಣ್ಣು ಘಟಕ ಆಶ್ರಯ ಕೊಟ್ಟಲ್ಲಿ ವ್ಯವಹಾರಿಕವಾಗಿ ಘಟ ಐತಿ, ಪಾರಮಾರ್ಥಿಕವಾಗಿ ಮಣ್ಣೈತಿ. ಅದರಂತೆ ಈ ತೋರುವ ಜಗತ್ತು ಏರುವಿಕೆ ಬ್ರಹ್ಮನದು. ಬ್ರಹ್ಮವೇ ಮಾಯೆಗೆ ಸತ್ತೆಯನ್ನ ಕೊಟ್ಟಲ್ಲಿ. ಚಿನ್ನ ಆಭರಣಕ್ಕೆ ಸತ್ತ ಕೊಟ್ಟಿರುವಂತೆ ಇಲ್ಲಿ ಬ್ರಹ್ಮ ಮಾಯೆಗೆ ಸತ್ತ ಕೊಟ್ಟನ. ಈ ಬ್ರಹ್ಮನ ಸತ್ತೆಯಿಂದಲೇ ಮಾಯೆ ತೋರ್ತಾ ಐತಿ. ಕೇವಲ ಜೀವನ, ಸದ್ರೂಪ ಜೀವನ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಕೇವಲ ಚೇತನ, ಸದ್ರೂಪ ಚೇತನ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಈ ವೃತ್ತಿ ಸಹಿತವಾದ ಚೇತನ ಅಜ್ಞಾನಕ್ಕೆ ವಿರೋಧಿ ಆಗೈತಿ ಅನ್ನೋದನ್ನು ಇವತ್ತು ಪೀಠಿಗೆ ಹಾಕಿಕೊಟ್ರು. ಇದನ್ನು ಮತ್ತೆ ನಾಳೆ ಮುಂದುವರಿಸ್ತಾರೆ. ಅಂತ ಒಂದು ಜ್ಞಾನವನ್ನು ನೀಡಿದ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮಂಗಳಾಚರಣೆ. ಗೌರವ. ಇವತ್ತಿನ ಪ್ರಕಟಣೆಗಳು. ಇವತ್ತು ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀಮದ್ ಭಗವದ್ಗೀತೆಯ ಪಾರಾಯಣ, ಮತ್ತು 4 ಗಂಟೆಗೆ ಸಂಗೀತ ಕ್ಲಾಸ್ ಇರ್ತೈತಿ. ಮತ್ತು ರಾತ್ರಿ 8:30 ವಿವಿಧ ಗ್ರಂಥಗಳ ವಾಚನ ಮತ್ತು ಶ್ರೀ ಸಿದ್ಧಾಂತ ಶಿಖಾಮಣಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ರಚಿತವಾದ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಗುರುಗಳಿಂದ ಇರ್ತೈತಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಹಾಜರಾಗಿ ಅದರ ಒಂದು ಪ್ರಯೋಜನ ಪಡ್ಕೋಬೇಕಂತ ಹೇಳಿ ಸರಿಯಾದ ಸಮಯಕ್ಕೆ ಎಲ್ಲರೂ ಹಾಜರಾಗಬೇಕಂತ ಎಲ್ಲರಿಗೂ ವಿಜ್ಞಾಪನೆ. ಶರಣ ಮಂಗಳಾಚಾರ್ಯ. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ತೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ. ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮ ದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ. ನಿಶ್ಚಲದಾಸರ ಕೃತಿಯನ್ನು ಅರುಗಿದ ಗುರು ಶಿವಾನಂದರಿಗೆ,
ಸೇವನು ಹೊಂದಿದ ಗುರುನಾಥ ನಿಮ್ಮಡಿಗೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲರಾಸರಿಗೆ. ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.